ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಸುವಾರ್ತಿಕ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ. ಅನೇಕ ದೇವ ಸೇವಕರ, ದೇವ ಅಭಿಷಿಕ್ತ ನಾಯಕರ ಅವರ ಅನುಭವ ಸಾಕ್ಷಿಗಳನ್ನು ನಿಮ್ಮ ಮುಂದೆ ನಾವು ಇಲ್ಲಿ ತರ್ತಾ ಇದ್ದೇವೆ. ನೀವು ಬಹಳ ಆತುರದಿಂದ ಆಸಕ್ತಿಯಿಂದ ಕಾದು ಕುಳಿತುಕೊಳ್ತೀರ ಯಾರು ಇವತ್ತು ವಿಶೇಷ ವ್ಯಕ್ತಿಗಳೆಂಬುದಾಗಿ. ಯಾಕಂದರೆ ನಾವು ನೋಡ್ತೇವೆ ಸುವಾರ್ತೆ ಸಾರುವವನ ಪಾದಗಳು ಅದೆಷ್ಟೋ ಅಂದವಾಗಿದೆ ಎಂಬುದಾಗಿ. ಅವರು ಪಡುವಂಥ ಸೇವೆ, ಅವರು ಪಡುವಂಥ ಕಾರ್ಯಗಳನ್ನು, ಮಾಡುವಂಥ ಕಾರ್ಯಗಳನ್ನು ನಾವು ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯವಾಗದ ಕರ್ತನಾದ ಯೇಸು ಸ್ವಾಮಿ ಅದನ್ನು ನೋಡ್ತಾ ಇದ್ದಾನೆ. ಅವರು ಯಾವ ರೀತಿಯಲ್ಲಿ ಕರ್ತನಾದ ಯೇಸು ಸ್ವಾಮಿಯನ್ನು ಕಂಡುಕೊಂಡರು ಮತ್ತು ಯಾವ ರೀತಿಯಲ್ಲಿ ಕರ್ತನ ಸೇವೆಗೆ ಇಳಿದು ಬಂದರು, ಯಾವ ರೀತಿಯಲ್ಲಿ ಹಾದು ಬಂದರು ಎಂಬಂಥ ಎಲ್ಲವನ್ನು ನಾವು ಸವಿಸ್ತಾರವಾಗಿ ಅವರ ಬಾಯಿಂದಲೇ ತಿಳ್ಕೊಳ್ಳುವಂಥ ಈ ಒಂದು ಕಾರ್ಯಕ್ರಮ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಆವರ್ತಿ ನಿಮ್ಮನ್ನು ಸ್ವಾಗತಿಸ್ತೇವೆ. ಹಾಗೆ ಸುವಾರ್ತೆ ಸೇವೆ ಮಾಡುತ್ತಾ ಕರ್ತನ ಬಲವಾದ ಸಾಕ್ಷಿಯಾಗಿ ನಿಂತು ದೇವರ ಬಲವಾದಂಥ ಕಾರ್ಯಗಳನ್ನು ಮಾಡುತ್ತಾ ದೇವರಿಗಾಗಿ ಅದ್ಭುತ ಸೇವೆ ಮಾಡ್ತಿರುವಂಥ ಯಾದಗಿರಿ ಜಿಲ್ಲೆಯ ಪಾಸ್ಟರ್ ಡೇವಿಡ್ ಬಕ್ಷರ್ ಆಲಿ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ವೀಕ್ಷಕರೆಲ್ಲರ ಪರವಾಗಿ ನಾವು ಸ್ವಾಗತಿಸುವವರಾಗೋಣ. ಪಾಸ್ಟರ್, ಪ್ರೈಸ್ ದಿ ಲಾರ್ಡ್. ನೀವು ಅಷ್ಟು ದೂರದಿಂದ ನಮ್ಮ ಮಧ್ಯದಲ್ಲಿ ಬಂದಿದ್ದು ಬಹಳ ನಮಗೆ ಸಂತೋಷವಾಗ್ತದೆ. ನಮ್ಮ ಮಧ್ಯದಲ್ಲಿ ವೀಕ್ಷಕರು ಬಹಳ ಆಸಕ್ತಿಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರಿದ್ದಾರೆ ಎಂಬುದಾಗಿ ಕುಳಿತುಕೊಂಡಿದ್ದಾರೆ. ಪಾಸ್ಟರ್, ನಿಮ್ಮ ಹೆಸರು ಹೇಳುವ ಹಾಗೆ ಬಕ್ಷರ್ ಆಲಿ ಎಂಬುದಾಗಿ, ಡೇವಿಡ್ ಬಕ್ಷರ್ ಆಲಿ ಅಂದರೆ ನೀವೊಂದು ಮುಸ್ಲಿಂ ಕುಟುಂಬದಿಂದ ಯೇಸು ಸ್ವಾಮಿನ ಕಂಡುಕೊಂಡದ್ದು ಎಂಬುದಾಗಿ ನಮಗೆ ಇದರಲ್ಲಿ ಗೊತ್ತಾಗ್ತದೆ. ಹಾಗೆ ಪಾಸ್ಟರ್, ನಿಮ್ಮ ಊರು, ಹುಟ್ಟೂರು ಯಾವುದಂತ ಹೇಳ್ಬೋದಾ? ಮೊದಲನೇದಾಗಿ ನಾನು ಆಸರೆ ಟಿ ವಿಯ ವೀಕ್ಷಕರೆಲ್ಲರಿಗೂ ಕೂಡ ಪ್ರೈಸ್ ದಿ ಲಾರ್ಡ್. ನನ್ನ ಹುಟ್ಟೂರು ಬಂದು ಸಿರವಾರ ಎಂಬುವಂಥ, ಅಂದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸಿರವಾರ ಎಂಬುವಂಥ ಗ್ರಾಮದಲ್ಲಿ ನಾನು ಹುಟ್ಟಿದ್ದೀನಿ. ಆ ಪ್ರಾಂತದಲ್ಲಿ ಅಂದರೆ ನಮ್ಮ ತಂದೆ ಊರು ಬೇರೆ, ಗೊರಗುಂಟ ಅಂಥೇಳಿ, ಅದು ರಾಯಚೂರು ಜಿಲ್ಲೆಯಲ್ಲೇ ಬರುವಂಥದ್ದು. ಅದು ದೇವದುರ್ಗ ತಾಲೂಕಿನಲ್ಲಿ ಬರುತ್ತದೆ. ಅದು ನಮ್ಮ ತಂದೆ ಜನ್ಮಸ್ಥಳ, ಅಲ್ಲಿ ನಮ್ಮ ತಂದೆಯವರು ಇರೋದು ಗೊರಗುಂಟ ಅನ್ನುವಂಥ ಪ್ರಾಂತದಲ್ಲಿ. ಈ ಸಿರವಾರ ಅನ್ನುವಂಥದ್ದು ನಮ್ಮ ತಾಯಿ ಊರು. ಅಲ್ಲಿ ನನ್ನ ತಾಯಿ ಅಲ್ಲೇ ನನ್ನನ್ನು ಬೆಳೆಸಿ ದೊಡ್ಡವನಾಗಿ ಮಾಡಿದ್ದು. ಆ ಊರಿನ ಹೆಸರು ಸಿರವಾರ ಅಂತೇಳಿ, ಮಾನ್ವಿ ತಾಲೂಕು, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿರುವಂಥದ್ದು ಸಿರವಾರ ಎಂಬ ಗ್ರಾಮ. ಓಕೆ. ನೀವು ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ಫಸ್ಟ್ ನನ್ನ ತಂದೆ ತಾಯಿಗೆ ನಾನು ಮಾತ್ರ ಒಬ್ಬರೇ, ಗಂಡು ಆಗಲಿ ಹೆಣ್ಣಾಗಲಿ ಬೇರೆ ಯಾರಿಲ್ಲ, ಬಟ್ ನಾನೊಬ್ಬವನೇ, ಒಬ್ಬನೇ ಮಗ. ಓಕೆ. ಅಂದರೆ ಎಲ್ಲ ಕಡೆ ಎಲ್ಲರ ಪ್ರೀತಿ ನಿಮ್ಮ ಮೇಲೆ ಇತ್ತು ಅಂತೇಳಿ. ಓಕೆ. ಫಸ್ಟ್ ನಿಮ್ಮ ತಂದೆ ತಾಯಿ ಹಿನ್ನೆಲೆ ಅವರು ಏನು ಮಾಡ್ತಿದ್ರು, ಹೇಗಿತ್ತು ಆ ದಿವಸಗಳಲ್ಲಿ, ನಿಮ್ಮ ಕುಟುಂಬ ಹೇಗಿತ್ತು ಎಂಬುದಾಗಿ ಹೇಳ್ಬೋದಾ? ಓಕೆ. ವಾಸ್ತವವಾಗಿ ನಮ್ಮ ತಂದೆ ಹೆಸರು ಖಾಜಾ ಹುಸೇನ್, ನನ್ನ ತಾಯಿ ಹೆಸರು ಖಾಜಬಿ. ಅಂದರೆ ಈ ಒಂದು ಹೆಸರಿನಲ್ಲೇ ನಮಗೆ ಅರ್ಥ ಆಯಿತು ಮುಸ್ಲಿಂ ಒಂದು, ಅಂದರೆ ನಮ್ಮ ಒಂದು ಕುಟುಂಬದ ಹಿನ್ನೆಲೆ ಇರುವ ಒಂದು ಹೆಸರೇನೆಂದರೆ ಶೇಖ್ ಅಂತಾರೆ. ಶೇಖ್ ಖಾಜಾ ಹುಸೇನ್ ಅಂಥೇಳಿ. ನನ್ನ ಹೆಸರು ಕೂಡ ರಾಜಾ ಬಕ್ಷರ್ ಅಲಿ ಅಂಥೇಳಿ, ಶೇಖ್ ರಾಜಾ ಬಕ್ಷರ್ ಅಲಿ ಅಂಥೇಳಿ ಕೂಡ ಕರಿತಾಯಿದ್ರು. ಆದರೆ ನನ್ನ ತಂದೆ ನನ್ನ ತಾಯಿ ಇಬ್ಬರು ಕೂಡ ಕೂಲಿ ಕೆಲಸ ಮಾಡುವವರೇ. ನಾವು ಬಡತನದಲ್ಲಿ ಹುಟ್ಟಿ ಬೆಳೆದವರೇ. ನಮ್ಮ ತಂದೆ ತಾಯಿಗಳು ಕೂಡ ತುಂಬ ಬಡವರು ಅಂದರೆ ಕಡು ಬಡತನದಲ್ಲಿ ಬಂದವರೇ. ಆದರೆ ನನ್ನ ತಂದೆ ನಿಜವಾಗಲೂ ಇವತ್ತು ನಾನು ಹೇಳಬೇಕಾದ ವಿಷಯ ಏನಂದರೆ, ನಾನು ಇಷ್ಟು ದೊಡ್ಡವನಾದರೂ ಕೂಡ ನನ್ನ ತಂದೆ ಮುಖ ನನಗೆ ಸರಿಯಾಗಿ ಗೊತ್ತಿಲ್ಲ. ನನ್ನ ತಂದೆ ಮುಖ ನಾನು ಈ ರೀತಿಯಾಗಿ ನನ್ನ ತಂದೆ ಇದ್ದರು ಅಂಥೇಳಿ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ನನ್ನ ತಂದೆ ನಾನು ನೋಡಲಿಲ್ಲ. ಯಾಕೆ ಆ ರೀತಿ ಆಯ್ತಂದರೆ, ನನ್ನ ತಂದೆ ಬಹಳ ಕುಡುಕರು, ಭಯಂಕರವಾಗಿ. ಕೆಲವರು ಹೇಳ್ತಿರ್ತಾರೆ ನೋಡಿ, ಕೆಲವರು ಬೆಳಗ್ಗೆ ಎದ್ದು ಮುಖ ತೊಳಿತಾರೆ ಅಂತೇಳಿ ಹೇಳ್ತಾರೆ. ಆದರೆ ನಮ್ಮ ತಂದೆಯವರು ಈ ಒಂದು ಸರಾಯಿ, ಈ ಬ್ರಾಂಡಿ, ವಿಸ್ಕಿಯಿಂದನೇ ಅವರು ಮುಖ ತೊಳೆದು ಆಮೇಲೆ ಅದನ್ನೇ ಕುಡಿತಾಯಿದ್ರು. ಅಷ್ಟೊಂದು ಕುಡುಕರವರು. ಚಿಕ್ಕಂದಿರುವಾಗಲಿಂದ ಅವರು ಕುಡುಕತನದಲ್ಲಿ ಬೆಳೆದು ನಮ್ಮ ತಾಯಿಯನ್ನು ಮದುವೆ ಆದ ನಂತರ ಕೂಡ ಭಯಂಕರವಾಗಿ ಕುಡಿತಾಯಿದ್ರು ಅವರು. ಅಷ್ಟು ಕುಡುಕದ. ಕೆಲವರು ಯಾವ ರೀತಿ ಅಂದರೆ, ನಿಮ್ಮ ಮಗ ತುಂಬ ಕುಡಿತಾ ಇದ್ದಾರೆ, ಅವ್ರ ತಂದೆ ತಾಯಿಗಳು ಕುಡಿತಾ ಇದ್ದಾನೆ, ಮದುವೆ ಆದರೆ ಸರಿ ಆಗ್ತಾರೆ, ಯಾರನ್ನಾದರೂ ಮದುವೆ ಮಾಡಿರಿ, ಆವಾಗ ಅವ್ರ ಲೈಫ್ ಚೆನ್ನಾಗಿರುತ್ತೆ ಅಂತೇಳಿ ಹೇಳಿದ ಕಾರಣ
ನನ್ನ ತಾಯಿಯನ್ನು ಮದುವೆ ಮಾಡಿಕೊಂಡ್ರು. ಆದರೂ ಅವರು ಕುಡಿಯೋದು ಬಿಡಲಿಲ್ಲ, ಅಷ್ಟೊಂದು ಕುಡಿತಾಯಿದ್ರು. ಆದರೆ ಕುಡಿತಿರುವಂಥ ಸಮಯದಲ್ಲಿ ಏನಾಯ್ತು ಅಂತಂದರೆ ನಮ್ಮ ತಾಯಿಗೆ ಕಿರುಕುಳ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು ಅವರು. ಆ ಮದುವೆ ಆದ ತಿಂಗಳಿಂದನೇ ಪ್ರಾರಂಭ. ಇಬ್ಬರಿಗೂ ಯಾವಾಗಲೂ ಜಗಳ, ಯಾವಾಗಲೂ ಸಮಾಧಾನ ಇರ್ತಿರಲಿಲ್ಲ. ಎಷ್ಟೋ ಸಾರಿ ನನ್ನ ತಾಯಿನ ಹೊಡೆದು ಮನೆಯಿಂದ ಓಡಿಸಿದ್ದಾರೆ. ಕೆಲವೊಂದು ಸಾರಿ ನನ್ನ ತಾಯಿನ ಹೊಡೆದು ರಾತ್ರಿ ಎಲ್ಲ ಹೊರಗಡೆ ಕೂರಿಸಿದ್ದಾರೆ. ರಾತ್ರಿ ಎಲ್ಲ ಈ ರೀತಿಯಾಗಿ ಎಷ್ಟೋ ರಾತ್ರಿಗಳು ನನ್ನ ತಾಯಿನ ಹೊಡೆದು ಹೊರಗಡೆ ನೂಕಿಬಿಟ್ರೆ ಅವರು ಮನೆ ಹೊರಗಡೆ ಬಾಗಿಲಲ್ಲೇ ಕೂತ್ಕೊಂಡು ಅಳ್ತಾ ಇದ್ರಂತೆ. ಆವಾಗ ಇನ್ನೂ ನಾನು ಹುಟ್ಟಿರಲಿಲ್ಲ. ಆದರೆ ನನ್ನ ತಾಯಿನ ಈ ರೀತಿಯ ಕಿರುಕುಳ ಕೊಡುವಾಗ ಕೆಲವೊಂದು ದಿವಸಗಳಾದಮೇಲೆ ನಾನು ನನ್ನ ತಾಯಿ ಗರ್ಭದಲ್ಲಿ ಬಂದೆ. ಆವಾಗ ನನ್ನ ತಾಯಿ ಏನು ಮಾಡಿದ್ರು ಅಂದರೆ ನನ್ನನ್ನು ಅವರು ಎತ್ತವ್ರ ಮನೆಗೆ, ಅಂದರೆ ಸಿರವಾರ ಅಂತೇಳಿ ಒಂದು ಸೂರ್ಯನಾರಾಯಣ ಕ್ಯಾಂಪ್ ಅಂತ ಹೇಳ್ತಾರೆ, ಅಲ್ಲಿಗೆ ನನ್ನ ಕರ್ಕೊಂಡೋಗಿ ತಾಯಿ ಹತ್ರ ಇದ್ದುಬಿಟ್ರು. ಇದ್ರೆ ಕೆಲವು ದಿವಸಗಳಾದಮೇಲೆ ಆಮೇಲೆ ನಾನು ಒಂದು 7ನೇ ತಿಂಗಳಕ್ಕೆ ನಾನು ಹುಟ್ಟಿದೆ ಅಂತೆ. ಬೇಗನೆ ಹುಟ್ಟಿದೆ. ಆ 7 ತಿಂಗಳು ಮಗು ಕರ್ಕೊಂಡು ಹೋದ್ಮೇಲೆ, ಅಂದರೆ ಅವರು ನನ್ನ ತಾಯಿ ತನ್ನ ಗಂಡನ ಮನೆಗೆ, ನನ್ನ ತಂದೆಯವ್ರ ಮನೆಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಮತ್ತೆ ಸಮಾಧಾನ ಇಲ್ಲ. ಅವ್ರೇನು ಮಾಡಿದ್ರು ಅಂದರೆ ನನ್ನ ತಾಯಿ ಮೇಲೆ ಅನುಮಾನ ಪಟ್ಟು ಮುಖದ ಮೇಲೆ ಉಗುಳಿ, ನೀನು ಇಲ್ಲಿರೋದು ಅವಶ್ಯಕತೆ ಇಲ್ಲ, ಹೋಗ್ಬಿಡು ಈ ಮಗನ ಕರ್ಕೊಂಡು, ನಾನು ಈ ಮಗನ ಮುಖ ಕೂಡ ನಾನು ನೋಡಲ್ಲ ಅಂಥೇಳಿ ನನ್ನನ್ನು ಇನ್ನು ಸುಮಾರು ಒಂದು 3-4 ತಿಂಗಳು ಮಗು ಇರುವಾಗಲೇ ಮತ್ತೆ ತಾಯಿ ನನ್ನನ್ನು ಕರ್ಕೊಂಡು ಬಂದರು. ಕರ್ಕೊಂಡು ಬಂದಮೇಲೆ ಅಲ್ಲಿಗೆ ಅವರು ಸುಮ್ಮನಿರಲಿಲ್ಲ. ಅಲ್ಲಿ ಇದ್ದರೂ ಕೂಡ ಜಗಳ ಆಡ್ತಾ, ಈ ರೀತಿಯಾಗಿ ತುಂಬ ನೋಯಿಸ್ತಾ, ಚುಚ್ಚು ಮಾತುಗಳು ಆಡ್ತಾ ಇರುವಾಗ ಸರಿ ನನ್ನ ತಾಯಿ ಏನು ಮಾಡಿದ್ರು ಅಂದರೆ ನನ್ನನ್ನು ಇಲ್ಲೇ ತವ್ರ ಮನೆಯಲ್ಲಿ ಸಾಕಲಿಕ್ಕೆ ಪ್ರಾರಂಭ ಮಾಡಿದ್ಲು. ಆದರೆ ನಾನು ಹುಟ್ಟಿದ್ರಿಂದ ನನ್ನ ತಂದೆಗೆ ಒಂದು ಅನುಮಾನ ಏನಿದೆ, 7ನೇ ತಿಂಗಳಲ್ಲಿ ಅವನು ಹುಟ್ಟಿದ್ದಾನೆ. ಬೇರೆ ಬೇರೆ ರೀತಿಯಾದ ಮಾತುಗಳನ್ನ ಆಡಿ ನನ್ನ ತಾಯಿನ ತುಂಬ ನೋಯಿಸಿದ್ರು. ಆದರೆ ನನ್ನ ತಾಯಿ ಕೂಡ ಎಷ್ಟೋ ಸಾರಿ ಅವ್ರ ಮಾತುಗಳು ಕೇಳಿ ಸಾಯ್ಬೇಕಂತಿದ್ದರು. ಆದರೆ ಕಾರಣ ಏನಂದರೆ ನಾನಿರೋದ್ರಿಂದ, ಗಂಡ ಹೇಗೋ ಸರಿಯಾಗಿಲ್ಲ, ಅವ್ರ ಪ್ರವರ್ತನೆ ಸರಿಯಾಗಿಲ್ಲ, ಹೋಗ್ಲಿ ಬಿಡು ಮಗ ಆದ್ರಿದ್ದಾನಲ್ಲ, ನೋಡಿಕೊಂಡು ಜೀವನ ಮಾಡೋಣ, ಈ ಮಗನ ಮೇಲೆ ಆಸೆ ಇಟ್ಟು ದೊಡ್ಡವನಾದ ಮೇಲೆ ಇವನೇ ನನಗೆ ಸಾಕ್ತಾನಂತೇಳಿ ಪ್ರೀತಿಯಿಂದ ನನ್ನ ಬೆಳೆಸ್ತಾಯಿದ್ರು. ಆದರೆ ಬೆಳೆಸ್ತಿರುವಾಗ ಏನು ನಡೀತಂತಂದರೆ, ನಾನು ಬೆಳೀತಾ ಇದ್ದೇನೆ, ಆದರೆ ಎಲ್ಲರೂ ನನ್ನನ್ನು ಒಂಥರ ಬೈತಾಯಿದ್ರು. ಏನಂತಂದರೆ ಇವನು ಹುಟ್ಟಿ ತಂದೆ ತಾಯಿನ ದೂರ ಮಾಡಿದ, ಈ ರೀತಿಯ ಕೆಲವರು ಅಂತ ಇದ್ದರು. ನಾನು ಚಿಕ್ಕ ವಯಸ್ಸಿನಿರುವಾಗ ಕೆಲವೊಂದು ಮಾತುಗಳು ಅವರವ್ರು ಹೇಳೋದು ನಾನು ಕೇಳ್ತಾ ಇದ್ದೇನೆ, ಆದರೆ ಅದು ನನಗೆ ನೋವು ಅನಿಸ್ತಿರ್ಲಿಲ್ಲ, ಅಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ ಯಾಕೆ ಈ ರೀತಿಯಾಗಿ ಅಂತಿದ್ದಾರೆ ಅಂತೇಳಿ. ಆದರೆ ನನ್ನ ತಾಯಿ ಏನು ಮಾಡಿದ್ರೆ ತುಂಬ ಕಡು ಬಡವರು ನಮ್ಮ ಕುಟುಂಬದವರೆಲ್ಲರೂ ಕೂಡ. ಅದರಲ್ಲಿ ತಾಯಿ ಪ್ರತಿದಿನ ಹೋಗೋದು, ಕೂಲಿ ಕೆಲಸ ಮಾಡ್ಕೊಂಡು ಬರೋದು, ಆ ಕೂಲಿಯಿಂದನೇ ಜೀವನ ನಡೆಸೋದು, ಈ ರೀತಿಯಾಗಿರುವಾಗ ನಾನು ಬೆಳೀತಾ 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 ಒಂದು ಹಂತಕ್ಕೆ ಬಂದೆ. ಸುಮಾರು ಒಂದು 9 ವರ್ಷದವನಾದೆ. 9 ವರ್ಷದವನಾದಮೇಲೆ ಒಂದು ದಿನ ಏನು ನಡೀತಂತಂದರೆ, ನಿಜವಾಗಲೂ ನಾವು ತುಂಬ ಕಷ್ಟದಲ್ಲಿ ಬೆಳೆದಂಥ ವ್ಯಕ್ತಿಗಳು. ಆದರೂ ಆ ದಿನ ನಾನು ಸ್ಕೂಲಿಗೆ ಹೋಗಿ ಬಂದಿದ್ದೀನಿ. ಆದರೆ ಸ್ಕೂಲ್ಗೆ ಹೋಗಿ ಬಂದೀನಿ, ಸಾಯಂಕಾಲ ಸಮಯ ಒಂದು 5-6 ಆಗ್ತಾಯಿದೆ. ನಮ್ಮ ತಾಯಿ ಬರಲಿಲ್ಲ. ನನ್ನ ತಾಯಿ ಬರಲಿಲ್ಲ ಅಂಥೇಳಿ ನಾನೇನು ಮಾಡಿದೆ, ಎಲ್ಲಾದರೂ ಹೊಲಕ್ಕೆ, ಆದರೆ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ಲಲ್ಲ, ಅವ್ರು ಯಾರಾದರೂ ಜೊತೆ ಕೂಲಿ ಕೆಲ್ಸಕ್ಕೆ ಹೋಗಿದ್ದಾರೋ ಅವ್ರ ಜೊತೆ ಹೋಗೋಣ ಕೇಳೋಣ ಅಂಥೇಳಿ ನಾನು ಹೋದೆ. ಆದರೆ ಅಲ್ಲಿಗೆ ಹೋದ್ಮೇಲೆ ಅವ್ರು ಹೇಳಿದರು, ಇವತ್ತು ನಿಮ್ಮ ತಾಯಿ ಕೆಲ್ಸಕ್ಕೆ ಬರಲಿಲ್ಲ ಅಂತೇಳಿ ಹೇಳಿದರು. ಆಮೇಲೆ ನಾನು ಮತ್ತೆ ಮನೆಗೆ ಬಂದು ನಮ್ಮ ಅಜ್ಜಿ ಹತ್ರ ಹೇಳಿದೆ ನಾನು. ಅಮ್ಮ ಅಂತಲೇ ಕರಿತಿದ್ದೆ ಅಜ್ಜಿನ ಕೂಡ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಅಮ್ಮ ಇವತ್ತು ಕೆಲ್ಸಕ್ಕೆ ಹೋಗಲಿಲ್ಲಂತೆ ಅಂತಂದರೆ. ಇನ್ನೊಂದು ವಿಷಯ ಏನಂದರೆ, ನನ್ನ ತಂದೆ ಮುಖ ನಾನು ನೋಡಲಿಲ್ಲ, ಯಾವಾಗಲೂ ಕೂಡ ಇವತ್ತುವರೆಗೂ ನೋಡಲಿಲ್ಲ. ಅಲ್ಲಿವರೆಗೂ ನನ್ನ ತಂದೆ ಪ್ರೀತಿನೇ ನನಗೆ ಗೊತ್ತಿಲ್ಲ. ನನ್ನ ತಂದೆನ ಅಪ್ಪ ಅಂತೇಳಿ ಕರೆದಿದ್ದಿಲ್ಲ. ನಾನು ಆ ವಯಸ್ಸುವರೆಗೂ ಬಂದಿದ್ದೀನಂದರೆ, ಅಲ್ಲಿವರೆಗೂ ಬೆಳೆದಿದ್ದೀನಂದರೆ ನನ್ನ ತಾಯಿಯನ್ನೇ ಪ್ರತಿದಿನ ಆ ತಾಯಿಯನ್ನು ನೋಡ್ತಾ ಅಮ್ಮ ಅಮ್ಮ ಅಂತ ಕರೆಯೋದೇ ನನ್ನ ಜೀವನದ ಒಂದು ಶೈಲಿ ಆಗಿತ್ತು. ಈ ರೀತಿಯಾಗಿ ನನ್ನ ತಾಯಿ ನನಗೆ ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದೆ. ನನ್ನ ತಾಯಿ ನೋಡಿದೆ ನನ್ನ ಕ್ಷಣ ಕೂಡ ಇರಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಪ್ರೀತಿ ನನ್ನ ತಾಯಿ ಅಂದರೆ. ಅವತ್ತು 7 ಆಯಿತು, 8 ಆಯಿತು, ತಾಯಿ ಇನ್ನೂ ಮನೆಗೆ ಬರಲಿಲ್ಲ. ಅವಾಗ ನನಗೆ ಮನಸ್ಸಲ್ಲಿ ಒಂದು ವೇದನೆ, ಒಂದು ದುಃಖ ಆವರಿಸ್ತು. ನನ್ನ ತಾಯಿನ ಒಂದು ತಾಸು ನೋಡದೆ ಇರಲಾರೆ ನಾನು. ಅಂಥದ್ರಲ್ಲಿ ಅವತ್ತು 8 ಆದರೂ ಕೂಡ ಮನೆಗೆ ಬರಲಿಲ್ಲ ಅಂಥೇಳಿ ತುಂಬ ದುಃಖದಿಂದ
ನಾನು ಆ ಕಡೆ ಈ ಕಡೆ ಅಲೆದಾಡ್ತಿದ್ದೀನಿ. ನಮ್ಮ ಮಾವವರು ಇದ್ದರು, ಅವರು ಕೂಡ ಹುಡುಕ್ಲಿಕ್ಕೆ ಹೋದರು, ಏನಾದರು ಅಂತೇಳಿ ಯಾರಿಗೆ ಗೊತ್ತಾಗಲಿಲ್ಲ. ಆವಾಗ ಸುಮಾರು 10 ಗಂಟೆ ಟೈಮಲ್ಲಿ ಕೂಡ ನನ್ನ ತಾಯಿ ಇನ್ನೂ ಮನೆಗೆ ಬರಲಿಲ್ಲ. ಮನೆಗೆ ಬರದೇ ಇರುವಾಗ ನನಗೆ ತುಂಬ ದುಃಖ. ಆ ಚಿಕ್ಕ ವಯಸ್ಸು ನಂದು, ಅದು ನನಗೆ ಜೀವಿತ ಏನಂತೇಳಿ ಗೊತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ತಂದೆ ಇಲ್ಲ ಮೊದಲನೇದಾಗಿ, ಆಮೇಲೆ ತಾಯಿನೂ ಇಲ್ಲ ಅಂತಂದರೆ ನನ್ನ ಜೀವಿತ ಅವತ್ತು ಏನೋ ಒಂಥರ ದುಃಖ ಆವರಿಸ್ತು. 10:30 11 ಆಯಿತು, ಏನು ಅಮ್ಮ ಬರಲಿಲ್ಲ, ಇನ್ನೂ ಬರಲಿಲ್ಲ ಅಂತೇಳಿ ಅಂದ್ಕೊಳ್ಳುವಾಗ ಸುಮಾರು ಒಂದು 11:30 12 ಗಂಟೆಗೆ ಒಂದು ವಿಷಯ ಗೊತ್ತಾಯ್ತು. ಏನಂದರೆ ನನ್ನ ತಾಯಿನೂ ಕೂಡ ನನ್ನನ್ನು ಬಿಟ್ಟು ಹೋಗ್ಬಿಟ್ರು. ಬಿಟ್ಟು ಹೋದ್ರಂತಂದರೆ ಸತ್ತೋಗಲಿಲ್ಲ, ಅವ್ರ ಜೀವನ ಅವ್ರು ನೋಡಿಕೊಂಡ್ರು ಅಂಥೇಳಿ ನಮ್ಮ ಮಾವಂದಿರಿಗೂ ಅಥವಾ ನನ್ನ ಅಜ್ಜಿಗೆ ಗೊತ್ತಾಯಿತು. ಗೊತ್ತಾದ ಮೇಲೆ ಅವರು ಬೆಳಗ್ಗೆ ಅವತ್ತು ರಾತ್ರಿ ಎಲ್ಲ ನಾನು ತುಂಬ ದುಃಖದಿಂದಿದ್ದೆ. ಜೀವಿತದಲ್ಲಿ ಅವತ್ತು ತುಂಬ ನಾನು ಹತ್ತಿದ್ದೀನಿ. ಯಾಕಂತಂದರೆ ಯಾವತ್ತೂ ನಾನು ತಾಯಿ ಮಡಿಲಿನಿಂದ ದೂರ ಹೋದವನಲ್ಲ. ಆ ತಂದೆ ಇಲ್ಲ, ನನ್ನನ್ನು ನನ್ನ ತಾಯಿನೂ ಅಷ್ಟೇ ಪ್ರೀತಿ ಮಾಡಿದ್ದಾಳೆ. ಯಾವತ್ತೂ ಕೂಡ ಯಾವ ಕ್ಷಣದಲ್ಲಿ ನಾನು ಬಿಟ್ಕೊಡ್ಲಿಲ್ಲ. ಆದರೆ ಅವತ್ತು ಯಾಕೋ ಆಕೆನ ಜೀವಿತ ಆಕೆ ನೋಡ್ಕೊಂಡು ಹೋಗ್ಬಿಟ್ಲಲ್ಲ. ಆದರೆ ಬೆಳಿಗ್ಗೆ ನನ್ನನ್ನೆಲ್ಲರೂ ನಮ್ಮ ಮಾವಂದಿರು ಕರೆದು ನನ್ನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳ್ತಿದ್ದಾರೆ, ನೀನೇನು ಭಯಪಡಬೇಡಪ್ಪ, ನಾವಿದ್ದೀವಿ, ನಾವು ನೋಡ್ತೀವಿ ನಿನಗೆ, ನೀನು ಧೈರ್ಯವಾಗಿರು ಅಂತಿದ್ದಾರೆ. ನನಗೇನು ಗೊತ್ತಾಗಲಿಲ್ಲ ಏನು ಅಂಥೇಳಿ, ನನಗೆ ಆ ಟೈಮಲ್ಲಿ ಗೊತ್ತಾಗಲಿಲ್ಲ. ಆಮೇಲೆ ಕೆಲವು ಸಮಯ ಕಳೀತಾ ಗೊತ್ತಾಯಿತು ನನ್ನ ತಾಯಿ ಕೂಡ ಎಲ್ಲಿಗೆ ಹೋಗ್ಬಿಟ್ಟಿದ್ದಾಳೆ ಅಂಥೇಳಿ. ಅಂದರೆ ಫಸ್ಟ್ ಇದು ಬರೀ ಬಹಳ ಸಣ್ಣ ಪ್ರಾಯದಲ್ಲಿ ಆದ್ದರಿಂದ ನಿಮಗೆ ಅವಾಗ ಏನಂತ ಅರ್ಥ ಆಗಿಲ್ಲ. ಆದರೆ ನಿಮ್ಮ ತಾಯಿಯ ಒಂದು ಅಗಲುವಿಕೆ ನಿಮಗೆ ದುಃಖ ಒಳಗಿಂದಲೇ ಇತ್ತು. ಎಷ್ಟು ದುಃಖ ಅಂತಂದರೆ ಆಮೇಲೆ ನನ್ನ ಜೀವಿತ ಎಷ್ಟು ಹೀನವಾಗಿ ಮಾರ್ಪಡ್ತಂತಂದರೆ, ಎಷ್ಟೋ ಸಾರಿ ನನ್ನ ಬಗ್ಗೆ ನಾನೇ ಶಪಿಸ್ಕೊಂಡಿದ್ದೀನಿ. ಯಾವ ರೀತಿಗೆ ಅಂತಂದರೆ, ದೇವರೇ ನನ್ನ ಯಾಕೆ ಹುಟ್ಟಿಸಿದ್ದೀರಿ, ನೀನು ಹುಟ್ಟಿಸಿದ ದೇವ್ರು ಯಾರು? ನಾನು ಅವತ್ತೇ ನನ್ನ ತಾಯಿ ಎತ್ತ ದಿನವೇ ನನ್ನನ್ನು ನೀನು ಸಾಯಿಸಬೇಕಾಗಿತ್ತು. ನಾನು ಇಲ್ಲಿವರೆಗೆ ಯಾಕೆ ಬೆಳೆಸಿದಿ, ಯಾಕೆ ಈ ಜೀವಿತ ಕೊಟ್ಟಿದ್ದಿ ನನಗೆ ಅಂಥೇಳಿ ಹುಟ್ಟಿಸಿದ ದೇವ್ರನ್ನೂ ಕೂಡ ನಾನು ಬೈದಿದ್ದೀನಿ. ಯಾಕಂದರೆ ಆಮೇಲೆ ನನ್ನ ಜೀವಿತದಲ್ಲಿ ನಡೆದಂಥ ಕೆಲವು ಸಂಘಟನೆಗಳು ನನ್ನ ಜೀವಿತ ಮಾರ್ಪಟ್ಟದ ಕಾರಣ ನಾನು ಎಷ್ಟೋ ಸಾರಿ ದುಃಖದಿಂದ ಕೇಳಿದ್ದೀನಿ, ನನಗೆ ಯಾಕೆ ಈ ಜೀವಿತ ಕೊಟ್ಟಿದ್ದಿ, ಅವತ್ತೇ ನಾನು ಸಾಯಿಸಬೇಕಾಗಿತ್ತು ನೀನು. ಯಾಕಂತಂದರೆ ನನ್ನ ತಂದೆ ಪ್ರೀತಿ ಇಲ್ಲ, ಈ ಕಡೆ ನನ್ನ ತಾಯಿ ಪ್ರೀತಿ ಕೂಡ ಇಲ್ಲ, ಎರಡು ಕಳ್ಕೊಂಡ್ಬಿಟ್ಟೆ. ಆಮೇಲೆ ಅವರಿಬ್ಬರು ಇದ್ದರೂ ನಾನು ಅನಾಥ ಆದೆ. ಅವರಿಬ್ಬರು ಬದುಕಿದ್ದರು, ನಾನು ಅನಾಥ ಆದೆ. ನಾನು ಈ ವಿಷಯಗಳೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಂದರೆ, ಯೇಸು ಸ್ವಾಮಿ ಪ್ರೀತಿ ಭಾಳ ದೊಡ್ಡದು. ಅದಕ್ಕಾಗಿ ಒಳ್ಳೆ ಹೇಳ್ತಾ ಇದ್ದೀನಿ, ನನ್ನ ತಂದೆ ತಾಯಿಗಳ ಪ್ರೀತಿಗಿಂತ ಯೇಸು ಸ್ವಾಮಿ ಪ್ರೀತಿ ಅದ್ಭುತವಾದ. ಪ್ರೈಸ್ ಗಾಡ್, ಆಮೇನ್. ಫಸ್ಟೇ ಯೇಸು ಸ್ವಾಮಿ ನೀವು ಕಂಡುಕೊಂಡ ಆ ವಿಷಯಕ್ಕೆ ಬರೋ ಮುಂಚೆ ನೀವು ಸಣ್ಣ ಪ್ರಾಯದಲ್ಲಿ ಏನು ತಾಯಿಯಿಂದ ದೂರ, ತಂದೆಯಿಂದ ದೂರ ಆಗಿ ನೀವು ತಾಯಿ ಎತ್ತಿಗೆ ಬೆಳೆದಿರ. ಆಗ ನೀವು ಶಾಲೆಗೆ ನೀವು ಕಲಿಯೋದಕ್ಕೆ ಹೋಗಿದ್ದೀರ. ಆಗ ತಾಯಿ ಇದ್ದರು, ಸಣ್ಣ ತಾಯಿ ಇದ್ದರು. ನೀವು ಎಲ್ಲಿ ಕಲ್ತ, ಅಂದರೆ ಯಾವ ಶಾಲೆಯಲ್ಲಿ, ಎಷ್ಟು 1ನೇ ಕ್ಲಾಸಿಂದ ಎಲ್ಲಿ ಕಲ್ತೀರ, ಹೇಗೆ? ಆ್ಯಕ್ಚುಲಿ ನನ್ನ ತಾಯಿ ಯಾವಾಗಾದರೂ ಇಲ್ಲಿ ತನ್ನ ತವ್ರ ಮನೆಗೆ ಕರ್ಕೊಂಡು ಬಂದಳು. ಅಲ್ಲಿ ಒಂದು ಸರ್ಕಾರಿ ಶಾಲೆ ಇತ್ತು. ಆ ಸರ್ಕಾರಿ ಶಾಲೆಯಲ್ಲಿ ನನ್ನನ್ನು ಕಳಿಸ್ತಾ ಇದ್ಲು. ಅಂದರೆ ಕೂಲಿ ನಾಲಿ ಮಾಡಿ ಅದರಿಂದನೇ ಸ್ವಲ್ಪ ಫೀಸ್ ಕಟ್ತಾ, ಜಾಸ್ತಿ ಕಟ್ಟಬೇಕಾಗಿಲ್ಲ ಸರ್ಕಾರಿ ಶಾಲೆಯಲ್ಲಿ, ಆದರೂ ಅಲ್ಪ ಸ್ವಲ್ಪ ಫೀಸ್ ಕಟ್ತಾ ಬುಕ್ಸ್ಗಳಿಗೆ ತಂದು ಈ ರೀತಿಯಾಗಿ ನಾನು ಓದಿಸಿದ್ಲು. ಸುಮಾರು 4ನೇ ಕ್ಲಾಸ್ವರೆಗೂ ನನ್ನ ತಾಯಿ ಇದ್ದರು ನನ್ನ ಜೊತೆ. 9 ವರ್ಷ, 4ನೇ ಕ್ಲಾಸ್, ಹೆಚ್ಚು ಕಡಿಮೆ 3 ಅಥವಾ 4 ಆ ಟೈಮವರೆಗೂ ನನ್ನ ತಾಯಿ ಇದ್ದರು. ಆಮೇಲೆ ಯಾವಾಗಾದರೂ ನನ್ನ ತಾಯಿ ನನ್ನನ್ನು ಬಿಟ್ಟು ದೂರ ಹೋದರು, ಆವಾಗ ನಮ್ಮ ಮಾವಂದಿರು ನನ್ನನ್ನು ಕೇರ್ ಮಾಡಿದ್ರು, ಒಳ್ಳೆ ಪ್ರೀತಿ ಮಾಡ್ತಿದ್ರು. ಮಾಡಲಿಲ್ಲ, ಆದರೆ ಕೆಲವೊಂದು ವಿಷಯದಲ್ಲಿ ಅವರು ತುಂಬ ನನಗೆ ದುಃಖ ಕಿರುಕುಳ ಕೊಟ್ಟರು. ತಾಯಿ ಹೋದರು 1 ವರ್ಷ ಆದಮೇಲೆ. ಅಲ್ಲಿವರೆಗೆ ಒಳ್ಳೆ ಇದು ಮಾಡ್ತಿದ್ರು, ಅಲ್ಲಿವರೆಗೂ ಒಳ್ಳೆ 1 ವರ್ಷವರೆಗೂ ಚೆನ್ನಾಗಿ ನೋಡಿದರು. ಆಮೇಲೆ ಏನು ಮಾಡಿಬಿಟ್ರು ಅಂದರೆ, ಅಲ್ಲೇ ನನ್ನ ಜೀವಿತ ಟರ್ನ್ ಆಯಿತು. ನನ್ನ ಜೀವಿತ ಇನ್ನು ದುಸ್ಥಿತಿಗೆ ಬಿದ್ದೋಗ್ಬಿಡ್ತು. ಅಷ್ಟೊಂದು ಭಯಂಕರವಾಗಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಅವರು ತೋರಿಸುವಂಥ ಪ್ರೀತಿಯಲ್ಲಿ ವ್ಯತ್ಯಾಸ ಕಾಣಲ್ಪಡ್ತು. ನಾನು ಅಲ್ಲಿವರೆಗೂ ನನ್ನ ತಾಯಿಯಲ್ಲಿ ಅನುಭವಿಸಿದ ಪ್ರೀತಿ ಇವರಲ್ಲಿ ಸಿಗಲಿಲ್ಲ. ಇವರು ಏನು ಮಾಡಿದ್ರು ಅಂದರೆ,
ಅವರಿಗೆ ಒಂದು ಹಸುಗಳಿದ್ದು, ಒಂದು 10 ಹಸುಗಳಿತ್ತು. ಆ ಹಸುಗಳು ಕಾಯಲಿಕ್ಕೆ ನನ್ನನ್ನು ಕಳಿಸ್ತಾಯಿದ್ರು. ಶಾಲೆಗೆ ಕಳಿಸ್ತಾ ಇರಲಿಲ್ಲ ಜಾಸ್ತಿ. ನನ್ನ ಯಾವಾಗಾದ್ರೂ ವಾರದಲ್ಲಿ 1 ದಿನ 2 ದಿನ ಅಥವಾ 3 ದಿನ ಹೋದರೆ 3 ದಿನ ಹಸುಗಳು ನಾನು ಮೇಯಿಸ್ಲಿಕ್ಕೆ ಹೋಗಬೇಕು. ಆ ರೀತಿಯಾಗಿ ಕೆಲವು ವರ್ಷಗಳು ಆ ಹಸುಗಳು ನೋಡ್ತಾನೆ, ಹಸುಗಳು ಮೇಯಿಸ್ತಾನೆ ನನ್ನ ಜೀವನ ಕಳಿಬೇಕಾಯ್ತು ಕೆಲವು ವರ್ಷಗಳು. ಆಮೇಲೆ ಒಂದು ವೇಳೆ ಅವರು ಏನಾದರೂ ಹಸುಗಳಿಗೆ ನಾನು ಅದಕ್ಕೆ ಬೇಕಾಗಿರುತ್ತ ಮೇವಾಗಲಿ ಅಥವಾ ಯಾವ ರೀತಿಯಾಗಿ ಕಾಳಜಿ ಮಾಡದಿದ್ದರೆ ಅವರು ನನಗೆ ಕನಿಕರವಿಲ್ಲದೆ ಬಡಿತಾಯಿದ್ರು. ಕೆಲವೊಂದು ಸಾರಿ ಅವರು ಮೇವು ತಗೊಂಬ ಅಂತಂದಾಗ ನಾನು ತಗೊಂಡು ಹೋಗದೇ ಇರುವಂಥ ಸಮಯದಲ್ಲಿ ಅವ್ರ ಕೈಯಲ್ಲಿ ಯಾವ್ದು ಸಿಕ್ಕರೂ ಅದರಿಂದ ಅವರು ಮುರಿಯುವವರೆಗೂ ಹೊಡಿತಾಯಿದ್ರು, ಕಟ್ಟಿಗೆ ಮುರಿಯುವವರೆಗೂ ಹೊಡಿತಾಯಿದ್ರು. ಅದು ನನ್ನ ಜೀವಿತದಲ್ಲಿ ಒಂಥರ ಸಾವಿನಡಿಗೆ ನಡೆಸ್ತು. ಅಂದರೆ ನೀನು ಬದುಕೋದಕ್ಕಿಂತ ಸಾಯೋದು ಒಳ್ಳೆಯದು ಅನ್ನಿಸ್ತಾಯಿತ್ತು. ಯಾಕಂದರೆ ಆ ಪ್ರೀತಿ ನನಗೆ ಸಿಗಲಿಲ್ಲ. ನನಗೆ ಕಡೆಗೆ ಯಾವ ರೀತಿಯಾಗಿ ನನ್ನ ಜೀವಿತ ಮಾರ್ಪಾಡ್ತಂದರೆ, ಯಾರಾದರೂ ಕನಿಷ್ಠ ಹೇಗಿದೆಯಾ ಅಂತೇಳಿ ಕೇಳೋರಾದರೂ ಇರ್ತಾರಾ, ಚೆನ್ನಾಗಿದೆಯಪ್ಪ, ಚೆನ್ನಾಗಿದೆಯಾ, ಆರೋಗ್ಯವಾಗಿದೆಯಾ, ಚೆನ್ನಾಗಿದೆಯಾ ಅಂತೇಳಿ ಯಾರಾದರೂ ಕೇಳ್ತಾರ ಅಂತೇಳಿ ನೋಡ್ತಾಯಿದ್ದೆ. ಕೆಲವೊಂದು ನನ್ನ ಸ್ನೇಹಿತರು, ಕೆಲವೊಂದು ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಅಷ್ಟೊಂದು ಕಾಳಜಿ ಮಾಡ್ತಾಯಿದ್ರೆ ನನಗೆ ಕನಿಷ್ಠ ಹೇಗಿದೆಯಾ ಅಂತೇಳಿ ಕೇಳೋರು ಕೂಡ ಇಲ್ಲದೆ ಆ ಪ್ರೀತಿ ಕಳ್ಕೊಂಡಾದ ನಾನು ಒಂಥರ ತಬ್ಬಲಿಯಾಗಿ ಜೀವನ ಮಾಡಿದೆ. ನಿಜವಾಗಲೂ ಪಾಸ್ಟ್ರೆ, ಚಿಕ್ಕ ವಯಸ್ಸಿನಲ್ಲೇ ಈ ಕಣ್ಣೀರು, ದುಃಖ, ವೇದನೆ, ಈ ಒಂಟಿತನ ಏನಂತೇಳಿ ಅನುಭವಿಸ್ಬಿಟ್ಟಿದ್ದೀನಿ. ಅಷ್ಟೊಂದು ಭಯಂಕರವಾದ ಪರಿಸ್ಥಿತಿಯಲ್ಲಿ ನಾನು ಹೋಗಿದ್ದೀನಿ. ಹೇಳ್ತೀನಿ ನೋಡ್ರಿ. ಇನ್ನು ಆಮೇಲೆ ಅವ್ರಿಗೆ ಒಂದು ಹೋಟ್ಲಿತ್ತು, ನಮ್ಮ ಮಾವರು ಒಂದು ಹೋಟ್ಲ್ ಇಟ್ಟಿದ್ದರು. ಈ ಹಸುಗಳು ಮೇಯಿಸ್ಕೊಂಡು ಬರಬೇಕು, ಆಮೇಲೆ ಹೋಗಿ ಆ ಹೋಟೆಲಲ್ಲಿ ಕೆಲಸ ಮಾಡಬೇಕು. ಈ ಎರಡೂ ಕೆಲಸ ಮಾಡಬೇಕು. ಈ ಒಂದು ವೇಳೆ 2 ಕೆಲಸ ಮಾಡದಿದ್ದರೆ ಅವತ್ತು ಒಂದು ವೇಳೆ ನಾನು ಯಾರ ಜೊತೆ ಹುಡುಗ್ರ ಜೊತೆ ಆಡಲಿಕ್ಕೆ ಹೋದಾಗ ಆ ಸಮಯ ಆ ಕೆಲಸಕ್ಕೆ ಕೊಡದೇ ಇರುವಾಗ ಅವರು ಸಿಟ್ಟಿನಿಂದ ಬಂದು ನನ್ನ ಹೊಡಿತಾಯಿದ್ರು. ಈ ರೀತಿಯಾಗಿ ಅವರು ಹೊಡೆಯೋದ್ರಿಂದ ಬಡಿಯೋದ್ರಿಂದ ಏನಾಗ್ಬಿಡ್ತಂದರೆ ನನ್ನ ಹೃದಯ ಎಲ್ಲ ಕಠಿಣವಾಗಿ ಮಾರ್ಪಟ್ಬಿಡ್ತು. ಒಂಥರ ಏನಪ್ಪ ಜೀವನ ಇದು, ಈ ಥರ ಬದುಕೋದಕ್ಕಿಂತ ಸಾಯೋದು ಒಳ್ಳೆಯದು ಅನ್ನಿಸ್ತಾಯಿತ್ತು. ಆಮೇಲೆ ಆದರೂ ಇದ್ರ ಮಧ್ಯದಲ್ಲಿ ನಾನು ಸ್ಕೂಲಿಗೆ ಅವಾಗ ಹೋಗ್ತಾಯಿದ್ದೆ. ಆಮೇಲೆ 5, 6, 7, 8 8ನೇ ಕ್ಲಾಸ್ವರೆಗೂ ಬಂದೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಏನು ನಡೀತೆ ಅಂದರೆ, ಇದ್ರ ಮಧ್ಯದಲ್ಲಿ ಒಂದು ತಿಂಗಳ ಸ್ಕೂಲಿಗೆ ಹೋದರೆ ಒಂದು ತಿಂಗಳ ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ. ಕೆಲವೊಂದು ಸಾರಿ 6 ತಿಂಗಳ ಕೂಡ ಸ್ಕೂಲಿಗೆ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅಂತಂದರೆ, ಇವರು ಹೊಡೆಯೋದ್ರಿಂದ, ಇವರು ಬಡಿಯೋದ್ರಿಂದ ನಾನೇನು ಮಾಡ್ತಾಯಿದ್ದೆ ಅಂತಂದರೆ, ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾಯಿದ್ದೆ. ಮನೆಯಿಂದ ಹೊರಗಡೆ ಹೋಗಿ ಹಾಗೆ ತಿರುಗ್ತಾಯಿದ್ದೆ, ಒಂಥರ ಹುಚ್ಚಿನ ಥರ ತಿರುಗ್ತಾಯಿದ್ದೆ. ಮನೆಗೆ ಬಂದರೆ ಹೊಡಿತಾರೆ. ಈಗ ಮನೆಗೆ ಬರಲಿಕ್ಕೆ ಧೈರ್ಯ ಸಾಲ್ತಾಯಿಲ್ಲ. ಆವಾಗ ಏನು ಮಾಡಬೇಕು, ಎಲ್ಲಾದರೂ ಮಲಗಬೇಕು, ಎಲ್ಲಾದರೂ ಜೀವನ ಮಾಡಬೇಕು ಅನ್ನೋವಂಥ ಸ್ಥಿತಿಯಲ್ಲಿ, ಆ ಚಿಕ್ಕ ವಯಸ್ಸಿನಲ್ಲೇ, ದೊಡ್ಡ ವಯಸ್ಸೇನಲ್ಲ ನಂದು, 13-14 ವರ್ಷದಲ್ಲಿ ಹೊರಗಡೆನೇ ಇದ್ದು ಯಾರಾದರೂ ಊಟ ಕೊಟ್ಟರೆ ಅಲ್ಲೇ ತಿಂದು ಆಮೇಲೆ ನನ್ನ ಮನೆಯಲ್ಲಿ ಮಲಗೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ಥಿಯೇಟ್ರ್ಗಳಲ್ಲಿ, ಆಮೇಲೆ ಈ ಬಣಿಮೆಗಳು ಇರ್ತಾವಲ್ಲ, ಹುಲ್ಲಿನ ಬಣಿಮೆ, ಆ ಹುಲ್ಲಿನ ಬಣಿಮೆಯಲ್ಲಿ ಕೆಲವೊಂದು ಸಾರಿ ಈ ಬಸ್ ಸ್ಟಾಪ್ಗಳು ಇರ್ತಾವಲ್ಲ, ಅಲ್ಲಿ ಮಳೆಗೆ ಜೀವನ ಕಳೀತಾ ಇದೆ. ಆದರೆ ಈ ರೀತಿಯಾಗಿ ಮನೆಯಿಂದ ಹೊರಗಡೆ ಹೋದ ನಾನು ಕೆಲವು ತಿಂಗಳುಗಟ್ಟಲೆ ಮನೆಗೆ ಬರದೆ ಹೊರಗಡೆ ಅಲೀತಾ ಇದ್ದೆ. ಆ ಊರಿನಲ್ಲಿ ಕೂಡ ಏನು ನಡೀತಾ ಅಂತಂದರೆ, ನನ್ನ ಮನೆಗೆ ಹೋಗೋದೇ ಇರೋದರಿಂದ ಈ ಊರಲ್ಲಿರುವ ಜಾಲಾಪುರ್ ಕ್ಯಾಂಪ್ ಅಂತ ಹೇಳ್ತಾರೆ, ಆ ಊರಲ್ಲಿರುವ ಜನರು ಏನು ಮಾಡಿದ್ರು ಅಂದರೆ, ನನಗೆ ಒಂದು ಸಾರಿ ನಾನು ತುಂಬ ಹಸ್ದಿದ್ದೀನಿ, ಒಂದು 3-4 ದಿನ ಆಯಿತು ತಿಂದು, ಹೊಟ್ಟೆಗೆ ಏನಿಲ್ಲ ಅಂಥೇಳಿ ಒಬ್ಬರ ಮನೆಗೆ ನಾನು ಹೋದೆ. ಅಂದರೆ ಅವರು ಮನೆ ಮುಂದೆ ಏನಿದೆ ಅಂತಂದರೆ, ಈ ಹಣ್ಣಿನ ಮರಗಳಿರ್ತದೆ, ಕೆಲವೊಂದು ಈ ಸೇಬಿನ ಹಣ್ಣು ಅಂತಾರಲ್ವ, ಆ ಸೇಬಿನ ಹಣ್ಣು ನೋಡಿದೆ. ನಾನು ಹಸ್ಕೊಂಡಿದ್ದೀನಿ ಅಂತೇಳಿ ಅವ್ರ ಮನೆ ಗೇಟ್ ದಾಟಿ, ಅವ್ರ ಮನೆ ಕಾಂಪೌಂಡ್ ದಾಟಿ ಒಳಗಡೆ ಹೋಗಿ ಅದನ್ನು ನಾನು ತೆಗೆಯುವಾಗ ಆ ಯಜಮಾನ ನೋಡ್ಬಿಟ್ಟು ನನ್ನ ಕಾಲರ್ ಹಿಡ್ಕೊಂಡು ಬಂದು ಎಲ್ಲರೂ, ಅಂದರೆ ಆ ಊರಲ್ಲಿರೋರೆಲ್ಲರೂ ನನಗೆ ಒಂದು ಕಾಲರ್ ಹಿಡ್ಕೊಂಡ್ಬಂದು ಮರಕ್ಕೆ ಕಟ್ಟಿ ಹಾಕಿ ಆ ಊರಲ್ಲಿರೋ ದೊಡ್ಡವ್ರನ್ನೆಲ್ಲ ಕರೆದು ಹೇಳಿದರು,
ಇಲ್ಲಿವರೆಗೂ ಏನಾದರೂ ಕಳ್ಳತನ ನಡೀತಿದೆ, ಆ ಕಳ್ಳತನ ಎಲ್ಲ ಇವನೇ ಮಾಡಿದ್ದಾನೆ. ನಮ್ಮೂರಲ್ಲಿ ನಡೆದಿದ್ದೆಲ್ಲ ಕಳ್ಳತನ ಇವನೇ ಮಾಡಿದ್ದಾನೆ, ಇವನೊಂದು ಕಳ್ಳ ಅಂಥೇಳಿ ಆ ಊರಿನ ಅವ್ರ ಮನೆ ಮುಂದಿರೋ ಒಂದು ಗಿಡಕ್ಕೆ ಕಟ್ಟಿ ಹಾಕಿ ನನ್ನನ್ನು ಹೊಡೆದು, ಇನ್ನೊಂದು ಸಾರಿ ಈ ಥರ ಮಾಡಿದರೆ ನಿನ್ನ ಸಾಯಿಸಿಬಿಡ್ತೀವಿ ಅಂತ ನಾನು ಬೆದರಿಸಿ ಆ ಊರಿನಿಂದ ಕೂಡ ನನ್ನನ್ನು ಬಹಿಷ್ಕರಿಸಿಬಿಟ್ರು. ನಿಮ್ಮ ಊರೇ? ಆ ಊರು ನಿಮ್ಮದೇ ಊರು? ನಮ್ಮದೇ ಊರು. ಕಡೆಗೆ ತಂದೆ ಪ್ರೀತಿ ಇಲ್ಲ, ತಾಯಿ ಪ್ರೀತಿ ಇಲ್ಲ, ನಮ್ಮ ಬಂಧುಗಳಂದರೆ ನಮ್ಮ ಮಾವಂದಿರ ಪ್ರೀತಿ ಇಲ್ಲ, ಕಡೆಗೆ ಊರಿನ ಜನನೂ ಪ್ರೀತಿ ಇಲ್ಲ ನೋಡ್ರಿ. ಅಲ್ಲಿವರೆಗೂ ಯಾರನ್ನು ಮನೆಗೆ ಹೋಗಿ ಹಸ್ದಿದೆ ಅಮ್ಮ ಊಟ ಕೊಡ್ತೀರಾ ಅಂತೇಳಿ ಕೇಳಿದರೆ ಒಂದು ಮುದ್ದೆ ಕೊಡ್ತಾಯಿದ್ರು, ಒಂದು ತುತ್ತು ಹಾಕ್ತಾಯಿದ್ರು. ಅಲ್ಲಿಂದ ಆ ಊರಿನ ಜನರು ಕೂಡ ನನ್ನ ಬಹಿಷ್ಕರಿಸಿಬಿಟ್ರು. ಯಾರು ನನ್ನ ಸೇರಿಸ್ಕೊಳ್ತಿರ್ಲಿಲ್ಲ. ಒಂದು ವೇಳೆ ಯಾರನ್ನ ಮನೆಗೆ ಹೋಗಿ ಕೇಳಿದರೆ ಕಳ್ಳ ಹೋಗು ಮನೆ ಬಿಟ್ಟು ಅಂಥೇಳಿ ಬೆದರಿಸ್ತಾಯಿದ್ರು. ಒಂದಿನ ಏನು ನಡೀತು ಅಂತಂದರೆ, ಭಾಳ ಹಸ್ತಿದ್ದೀನಿ, ಹಸುವಿಂದ ತಾಳಲಾರದೆ ತುಂಬ ಬಲಹೀನ ಆಗಿಬಿಟ್ಟಿದ್ದೀನಿ, ಕೈ ಕಾಲೆಲ್ಲ ನಡುಗ್ತಾ ಇದೆ. ನಡುಗ್ತಂಥ ಸಮಯದಲ್ಲಿ ಅವ್ರ ಮನೆ ಮುಂದೆ ಜೋರಾಗಿ ಕಿರಿಸ್ತಾ ಇದ್ದೀನಿ. ಏನಂತೇಳಿ, ಅಮ್ಮ ಹಸಿವಾಗಿದೆ ಊಟ ಕೊಡ್ರಿ ಅಂತೇಳಿ. ಆವಾಗ ಆ ಮನೆಯಿಂದ ಡೋರ್ ತೆಗೆದು ಹೊರಗಡೆ ಬಂದು, ಇಷ್ಟು ದೊಡ್ಡ ಕತ್ತಿ ಆಗಿದೆಯಾ, ಬೇಡ್ಕೊಂತಿದ್ದೀಯ, ನಾಚಿಕೆ ಬರಲ್ಲ ನಿನಗೆ ಅಂತೇಳಿ ಒಂದು ಕೈಯಿಂದ ಒಂದು ಕೆನ್ನೆ ಮೇಲೆ ಹೊಡೆದು ಕೆಳಗೆ ಹಾಕಿ ತುಳಿದು ನನ್ನ ಶರ್ಟ್ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಅವ್ರ ಮನೆಯಿಂದ ಆ ಕಡೆ ರೋಡಿನ ಮೇಲೆ ನಾನು ಬಿಸಾಡಿದೆ. ಎಲ್ಲ ಕೈಯೆಲ್ಲ ಗಾಯ, ಕೈಯೆಲ್ಲ ಇದು ರಕ್ತ ಸುರಿತಾ ಇದೆ. ಆದರೆ ಇಂಥ ಸ್ಥಿತಿಯಲ್ಲಿ ಆದರೂ ಬಿಡ್ತಾ ಇಲ್ಲ, ಹೊಡಿತಾನೇ ಇದ್ದಾನೆ. ಹೋಗಿ ಇಲ್ಲಿಂದ ಕಳ್ಳ ನನ್ನ ಮಗನೇ ಅಂತೇಳಿ ಬೈತಾ ಇದ್ದಾನೆ. ಸರ್ ಅವತ್ತು ನಾನು ತುಂಬ ನಿಜವಾಗಲೂ ನೋಡಿ ನನ್ನ ಪರಿಸ್ಥಿತಿ ಯಾವ ರೀತಿಯಾಗಿ ಆಗ್ಬಿಡ್ತಂದರೆ, ಕಡೆಗೆ ಸಾಯೋದು ಬಿಟ್ಟರೆ ಇನ್ನು ಜೀವನನೇ ಇಲ್ಲ ನನಗೆ ಬಾಳಿಲ್ಲ ಇನ್ನು. ಹಂಗೆ ಹೊಡೆದು ಓಡಿಸಿದ್ರು ಅಲ್ಲ, ಊರಿಂದ ಓಡಿಸ್ಬಿಟ್ರು. ಅವಾಗ ನಾನೇನು ಮಾಡಿದೆ ಅಂತಂದರೆ, ಆ ಹುಟ್ಟಿದ ಬಟ್ಟೆಯಿಂದ ಹುಚ್ಚನಾಗಿ ಅಲಿಯೋದಕ್ಕೆ ಪ್ರಾರಂಭ ಮಾಡಿದೆ. ನೋಡಿ, ನಮ್ಮ ಊರಿನಿಂದ ಹಂಗೆ ನಡ್ಕೊಂಡು ಮಾನ್ವಿ ಅಂತೇಳಿ ನಮ್ಮ ಊರಿಗೆ ಒಂದು 25 ಕಿಲೋಮೀಟ್ರ್ ದೂರ ಇರ್ತದೆ. ಅಲ್ಲಿ ಒಂದು 15 ದಿವಸ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಒಟ್ಟಿನ ಚೀಲಗಳಿರ್ತಾವಲ್ಲೇ, ಆ ಚೀಲದ ಸಂದಿನಲ್ಲಿ ಮಲಗ್ತಾ ಇದೆ. ಈ ಕಡೆ ಹಂದಿಗಳು ಮಲಗ್ತಾ ಇದ್ದೆ, ಅದ್ರ ಪಕ್ಕದಲ್ಲಿ ನಾನು ಮಲಗ್ತಾ ಇದ್ದೆ. ಅಲ್ಲೇ ಒಂದು ಬಜಾರ್ ಇರ್ತಾಯಿತ್ತು, ಹಣ್ಣಿನ ಬಜಾರ್. ಅವರೆಲ್ಲ ಹಣ್ಣು ಮಾರಿ ಹೋಗುವಾಗ ಕೊಳೆತು ಬಾಳೆಹಣ್ಣು ಬಿಸಾಡಿ ಹೋಗ್ತಾರಲ್ಲ, ಅದನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ತಿದ್ದೆ. ಮತ್ತೆ ನಡೆಯೋದು ಹಿಂಗೆ ಸುಮಾರು ನಾನು ನಡೆದು ಗಂಗಾವತಿ ಹತ್ರ ಕಂಪ್ಲಿ ಅಂತೇಳಿ ಒಂದು ಊರಿದೆ. ಆ ಊರಿಗೆ ಬಂದು ಆ ಕಂಪ್ಲಿ ಅನ್ನೋಂಥ ಊರಿನಲ್ಲಿ ಸುಮಾರು ನಾನು ಅಂದ್ಕೊಳ್ತೀನಿ 2-3 ತಿಂಗಳು ಅಲ್ಲೇ ಇದ್ದುಬಿಟ್ಟಿದ್ದೀನಿ. ರಸ್ತೆ ಬದಿಯಲ್ಲಿ? ರಸ್ತೆ ಅಂದರೆ ಒಂದು ಗುಡ್ಡ ಇರುತ್ತೆ, ಕಂಪ್ಲಿ ಹತ್ರ ಒಂದು ಗುಡ್ಡ ಇದೆ. ಆ ಗುಡ್ಡದ ಮೇಲೆ ಒಂದು ಕಲ್ಲುಗಳು ಈ ರೀತಿಯಾಗಿ ಜೈಂಟ್ ಆಗಿರ್ತವೆ. ಅದರ ಸಂದಿನಲ್ಲಿ ಅಲ್ಲಿ ಹೋಗೋದು, ಅಲ್ಲೇ ಮಲಗೋದು. ಮತ್ತು ಹಿಂಗೆ ಕಂಪ್ಲಿಯಲ್ಲಿ ಬರೋದು. ನನಗೊಂದು ವಿಷಯ ಅರ್ಥ ಆಯ್ತು, ಏನಂತಂದರೆ, ನಾನು ಯಾರ ಮನೆಗೆ ಹೋದರೂ ಯಾರು ನನಗೆ ಊಟ ಹಾಕಲ್ಲ ಅಂಥೇಳಿ ಈ ರೋಡಿನ ಮೇಲೆ ಕಾಯಿಗಳು ಮಂತ್ರಿಸಿ ಹಾಕಿರ್ತಾರೆ ನೋಡಿ. ಹೌದು, ಭಾಳ ಜನ ಏನು ಮಾಡ್ತಾರೆ, ಮಂತ್ರ ಮಾಡಿ ಕಾಯಿಗಳು ರೋಡಿನ ಮೇಲೆ ಹಾಕಿರ್ತಾರೆ. ಇದು ಏನಂತಾರೆ, ತೆಂಗಿನಕಾಯಿ. ಈ ಮಂತ್ರಿಸಿ ಹಾಕಿದ ತೆಂಗಿನಕಾಯಿಗೆ ಹೊಡೆದು ಅದನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ತಿದ್ದೆ. ಕೆಲವೊಂದು ಸಾರಿ ಈ ಕೊಳೆತ ಬಾಳೆಹಣ್ಣುಗಳು ಬಿಸಾಡಿ ಹೋಗಿರ್ತಾರಲ್ವ, ಅದನ್ನು ತಿಂತಾಯಿದ್ದೆ. ಏನು ಬಿದ್ದರೂ ಆ ರೀತಿಯಾಗಿ ತಿಂದು ಹೊಟ್ಟೆ ತುಂಬಿಸ್ಕೊಳ್ತಿದ್ದಾರೆ. ಸುಮಾರು ನನ್ನ ಜೀವನದಲ್ಲಿ ನನ್ನ ಒಂದು 14 ವಯಸ್ಸು ಬರೋಷ್ಟರೊಳಗಡೆ ನಾನು ಒಂದು ಹುಚ್ಚನಾಗಿ ಮಾರ್ಪಟ್ಬಿಟ್ಟಿದ್ದೆ. ಅಷ್ಟು ಸಣ್ಣ ಪ್ರಾಯದಲ್ಲಿ? ಇದು 12-13 ವರ್ಷದಲ್ಲೇ ನೀವು ಮನೆಯಿಂದ ಹೊರಗೆ ಹೋಗ್ಬಿಟ್ಟಿದ್ದೀನಿ ನೋಡ್ರಿ. ಆಮೇಲೆ ತುಂಬ ದುಃಖದಿಂದ ಆ ರೀತಿಯಾಗಿ ಜೀವನ ಮಾಡುವಾಗ 2 ಸಾರಿ ನಾನು ಸೂಸೈಡ್ ಮಾಡ್ಕೊಳ್ಬೇಕಂತೇಳಿ ಹೋಗಿದ್ದೆ ನೀವು ಜೀವನದಲ್ಲಿ? ನನ್ನ ಜೀವನದಲ್ಲಿ ಒಂದು ಸಾರಿ ಏನಂತಾರೆ, ನಮ್ಮ ಮಾವರು ತುಂಬ ಹೊಡೆದಿದ್ರು.
ಅವಾಗಿನ್ನು ಬದುಕೋದು ಬೇಡ ಅಂತೇಳಿ ಒಂದು ನೀಲಮ್ಮ ಬಾವಿ ಅಂತೇಳಿ ಒಂದು ಬಾವಿ ಇರುತ್ತೆ. ಅಂದರೆ ಇದು ನೀವು ಮನೇಲಿದ್ದಾಗ? ಇದು ಮನೆಯಲ್ಲಿದ್ದಾಗ, ಒಂದು ಸಾರಿ ಮನೆಯಲ್ಲಿದ್ದಾಗ. ಇನ್ನು ಅವಾಗ ಹೋಗಿ ಬಾವಿ ಹತ್ರ ನಿಂತಿದ್ದೀನಿ. ಒಂದು ಮನಸ್ಸು ಹೇಳ್ತಿದೆ, ನಿನಗೆ ತಂದೆ ಪ್ರೀತಿ ಮಾಡಲಿಲ್ಲ, ತಾಯಿ ಪ್ರೀತಿ ಮಾಡಲಿಲ್ಲ, ಈ ಬಂಧುಗಳು ಪ್ರೀತಿ ಮಾಡಲಿಲ್ಲ, ಊರಿನ ಜನ ಪ್ರೀತಿ ಮಾಡಲ್ಲ, ನಿನ್ನ ಜೀವಿತನೇ ವೇಸ್ಟ್, ಸಾಯೋದೇ ಒಳ್ಳೆಯದು, ಸತ್ತೋಗ್ಬಿಡು ಅಂಥೇಳಿ ಹೇಳ್ತಾಯಿದೆ. ಇನ್ನೊಂದು ಮನಸ್ಸು ಹೇಳ್ತಾಯಿದೆ, ನಿನಗೆ ಒಳ್ಳೆಯ ಜೀವನ ಇದೆ, ನೀನು ಸಾಯಬೇಡ ಅಂತಿದೆ. ಎರಡು ಮನಸ್ಸುಗಳು ನನಗೆ ಹೇಳ್ತಾಯಿದೆ. ಒಂದು ಸತ್ತೋಗ್ಬಿಡು, ಇನ್ಯಾಕೆ ಬದುಕ್ತೀಯ, ಬದುಕಿ ಏನು ಸಾಧಿಸ್ತೀಯ, ಸತ್ತೋಗ್ಬಿಡು ಅಂತ ಹೇಳ್ತಿದೆ. ಇನ್ನೊಂದು ಮನಸ್ಸು ಹೇಳ್ತಿದೆ, ಎಲ್ಲೋ ಒಂದು ಮನಸ್ಸು, ಸಾಯಬೇಡ, ನಿನಗೆ ಒಳ್ಳೆ ದಿನಗಳು ಬರ್ತವೆ, ಒಳ್ಳೆ ದಿನಗಳು ನೀನು ನೋಡ್ತೀಯ ಅನಿಸ್ತಾ ಇದೆ. ಆ ಬಾವಿ ಮುಂದೆ ಭಾಳ ಹೊತ್ತು ಆಲೋಚನೆ ಮಾಡಿದ್ದೀನಿ, ಸಾಯಿಲ್ಲ ಬೇಡವಾ. ಒಂದು ಮನಸ್ಸು ಹೇಳ್ತದೆ, ಸತ್ತೋಗ್ಬಿಡು, ಬೇಡ, ಈ ಜೀವಿತನೇ ಬೇಡ, ದೇವ್ರು ನಿನಗೆ ಕೊಟ್ಟಿರುವ ಈ ಜೀವಿತ ಕಳ್ಕೊಂಡ್ಬಿಡು ಅಂತ ಹೇಳ್ತದೆ ಮನಸ್ಸಾದರೆ. ಒಂದು ಮನಸ್ಸು ಹೇಳ್ತದೆ, ಬೇಡ, ಸಾಯಬೇಡ. ಹೇಗೋ ಇವತ್ತು ನಾನು ಅನ್ಕೊಳ್ತೀನಿ ಅದು ದೇವರ ಸ್ವರ ಅಂಥೇಳಿ ಮತ್ತೆ ವಾಪಸ್ ಬಂದ್ಬಿಟ್ಟೆ. ಎರಡನೇ ಸಾರಿ ಯಾವಾಗಂದರೆ, ಈ ಕಂಪ್ನಿಯಿಂದ ನಡೆದು ಹೋಗುವಂಥ ಸಮಯದಲ್ಲಿ ಕಾಲಿಗೆ ಚಪ್ಪಲಿಲ್ಲ, ತೊಟ್ಟಿದ್ದೀನಿ, ಬಟ್ಟೆ ಸರಿ ಇಲ್ಲ, ಹರಿದೋಗ್ಬಿಟ್ಟಿದೆ. ಒಂದು ಹರಿದೋಗಿದ ಒಂದು ಪಂಚೆ, ಒಂದು ಏమంటారు ಲುಂಗಿ ಅಂತಾರಲ್ಲ, ಆ ಲುಂಗಿ ಕಟ್ಟಿದ್ದೀನಿ, ಕಾಲಿಗೆ ಚಪ್ಪಲಿ ಇಲ್ಲ, ಸರಿಯಾದ ವಸ್ತ್ರ ಇಲ್ಲ. ಅವತ್ತು ಕೂಡ ತುಂಬ ದುಃಖದಲ್ಲಿ ಹೋಗ್ಬಿಟ್ಟಿದ್ದೀನಿ. ನನ್ನ ತಾಯಿನ ನೆನೆಸಿ ಹತ್ತು ಆ ರೋಡಿನ ಮೇಲೆ ನಿಂತಿದ್ದೀನಿ. ಅವತ್ತು ಏನು ಅನಿಸ್ತದೆ ಅಂದರೆ, ಯಾವುದೋ ಲಾರಿಯೋ ಬಸ್ಸು ನನ್ನ ಮೇಲೆ ಹಾದು ಹೋಗ್ಬಿಡ್ಲಿ, ಸತ್ತೋಗ್ಬಿಡೋಣ ಅಂಥೇಳಿ ಆ ರೋಡಿನ ಮೇಲೆ ನಿಂತುಬಿಟ್ಟಿದ್ದೀನಿ. ಮಧ್ಯದಲ್ಲಿ ಒಂದು 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಯಾವುದು ಬರಲಿಲ್ಲ. ಅವತ್ತು ಆ ಕ್ಷಣದಲ್ಲಿ ಬಂದಿದ್ದರೆ ಖಂಡಿತವಾಗಲೂ ಆ ಲಾರಿ ಕೆಳಗಡೆ ಬಸ್ ಕೆಳಗಡೆ ಬಿದ್ದು ಬಿಡ್ತಿದ್ದೆ. 5 ನಿಮಿಷ ನಿಂತು ನೋಡ್ತಾ ಇದ್ದೀನಿ, ಯಾವುದಾದ್ರೂ ಬರ್ತದೆ, ಯಾವುದು ಬರಲಿಲ್ಲ. ಲಾರಿ ಬಸ್ ಆಗಲಿ ಯಾವುದು ವಾಹನನೇ ಬರಲಿಲ್ಲ. 10 ನಿಮಿಷ ಆಯಿತು, ಬರಲಿಲ್ಲ. ಆಮೇಲೆ ಒಂದು ಮನಸ್ಸು ಅನಿಸ್ತು, 10 ನಿಮಿಷ ಆದಮೇಲೆ, ನೀನು ಸಾಯಬೇಡೋ, ನಿನಗೆ ಒಳ್ಳೆ ಲೈಫ್ ಇದೆ, ಸ್ವಲ್ಪ ತಾಳು ಅನ್ನಿಸ್ತದೆ. ಇನ್ನೊಂದು ಮನಸ್ಸು ಅನಿಸ್ತಿದೆ, ನೀನು ಸಾಯಿ ಅಂತಾನೆ ಅಂತಿದೆ. ನನಗೆ ಅವತ್ತು ಅರ್ಥ ಆಗಲಿಲ್ಲ. ಆದರೆ ಇವತ್ತು ನೀನು ಸಾಯಬೇಡ ಅಂತ ಮಾತು, ಅದು ದೇವರು ನನ್ನ ಹೃದಯದಲ್ಲಿ ಆಲೋಚನೆ ಹುಟ್ಟಿಸಿದ್ದಾನೆ ಅಂತೇಳಿ ಇವತ್ತು ನಾನು ನಂಬ್ತೀನಿ. ಅವತ್ತು ಆ ರೀತಿಯಾಗಿ ಮರಣದಿಂದ ತಪ್ಪಿಸಲ್ಪಟ್ಟೆ. ಸುಮಾರು ತಿಂಗಳಗಟ್ಟಲೆ ಅಲ್ಲಿ ನಾನು ನಮ್ಮ ಕಂಪ್ನಿಯಲ್ಲಿದ್ದು ಮತ್ತೆ ನಾನು ತಿರುಗಿ ವಾಪಸ್ ಬರಲಿಕ್ಕೆ ಪ್ರಾರಂಭ ಮಾಡಿದೆ. ಎಲ್ಲಿಗೆ? ನಮ್ಮ ಮಾವನವ್ರ ಮನೆಗೆ. ಅಲ್ಲಿಂದ ತಿರುಗಿ ಬರೋಷ್ಟರೊಳಗಾಗಿ ನಿಜವಾಗಲೂ ಆ 3 ತಿಂಗಳು ಅದೇ ವಸ್ತ್ರದಲ್ಲಿದ್ದೀನಿ, ಸ್ನಾನನೂ ಮಾಡಲಿಲ್ಲ. ಅಂದರೆ ನನ್ನ ಪರಿಸ್ಥಿತಿ ಯಾವ ರೀತಿಯಾಗಿರ್ತದೆ ಒಂದು ಸರಿ ಆಲೋಚನೆ, ಒಂದು ಹುಚ್ಚನಾಗಿ ನಾನು ಮಾರ್ಪಟ್ಬಿಟ್ಟಿದ್ದೀನಿ. ಬಟ್ ಮನಸ್ಸಲ್ಲಿ ನಾನು ತಿರುಗಿ ಹೋಗೋಣ, ನಮ್ಮ ಮಾವನಿಗೆ ಕ್ಷಮಾಪಣೆ ಕೇಳಿ, ಅವ್ರು ಏನು ಕೆಲಸ ಹೇಳ್ತಾರೋ, ಏನು ಕೆಲಸ ಮಾಡಂತಾರೋ ಆ ಕೆಲಸ ಮಾಡೋಣ ಅಂಥೇಳಿ ತೀರ್ಮಾನದಿಂದ ಮನೆಗೆ ಹೋದ್ಮೇಲೆ ನಮ್ಮ ಅಜ್ಜಿ, ನಮ್ಮ ತಾಯಿಯ ತಾಯಿ ಭಾಳ ಪ್ರೀತಿ ಮಾಡೋರು. ನನ್ನ ನೋಡಿ ಕೈ ಹಿಡ್ಕೊಂಡು ಹೋಗಿ ಸ್ನಾನ ಮಾಡಿಸಿ, ನನ್ನ ಕಟಿಂಗ್ ಶಾಪ್ ಕರ್ಕೊಂಡೋಗಿ ಕಟ್ಟಿಂಗ್ ಮಾಡಿಸಿ, ಮತ್ತು ನಾನು ಒಳ್ಳೆಯ ಜೀವನ ಮಾಡು ಅಂತೇಳಿ ಬುದ್ಧಿ ಹೇಳಿ, ನಮ್ಮ ಮಾವರಿಗೆ ಹೇಳಿದ್ಲು, ಏನು ಮಾಡಬೇಡ್ರಿ ಇವನ್ನ, ಮತ್ತೆ ಏನೋ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾನೆ ಅಂತೇಳಿ ಒಪ್ಪಿಸಿದ ಮೇಲೆ ನನ್ನ ಮನಸ್ಸು ಈಗ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಒಂಥರ ಏನು ಮಾಡುತ್ತೆ ನನಗೆ ಗೊತ್ತಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ನಾನಿದ್ದೆ. ಒಂದು ತಿಂಗಳ ಸರಿಯಾಗಿದ್ದೆ. ಒಂದು ತಿಂಗಳು ಆದಮೇಲೆ ಮತ್ತೆ ನಾನು ಆ ಕೆಲಸಗಳು ಮಾಡಲಿಕ್ಕೆ ನನಗೆ, ಯಾಕಂತಂದರೆ ಈ 5-6 ತಿಂಗಳಾಗಲಿ, ಈ 6-7 ತಿಂಗಳಾಗಲಿ ನಾನು ಅಲಿಯೋದಕ್ಕೆ ಅಭ್ಯಾಸ ಆಗಿಬಿಟ್ಟಿದೆ. ನನಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ. ಮತ್ತೆ ನಾನು ಹೋಗ್ಬಿಟ್ಟೆ ಪುನಃ 1-1.5 ತಿಂಗಳು ಆಗಿರ್ಬೋದು. ಮತ್ತೆ ಹೊರಗಡೆ ಹೋಗ್ಬಿಟ್ಟೆ. ಹೊರಗಡೆ ಹೋಗಿದ್ದೀನಿ. ಹೊರಗಡೆ ಹೋದ್ಮೇಲೆ ಮತ್ತೆ ಅನ್ನಿಸ್ತದೆ, ಮತ್ತೆ ತಿರುಗಿ ಹೋಗು ಅನ್ನಿಸ್ತದೆ. ಈಗ ನಾನು ಹೋಗಿ ಒಂದು 4-5 ದಿನ ಆಯ್ತು ಅಷ್ಟೇ.
ಮತ್ತೆ ಹೋಗೋಣ ಮನೆಗೆ. ಈಗ ಹೋದರೆ ಖಂಡಿತವಾಗ್ಲೂ ನಮ್ಮ ಮಾವರು ನನ್ನ ಒಡೆಯದೇ ಸಾಯಿಸದೆ ಬಿಡಲ್ಲ. ಆದರೆ ಹೋಗೋಣ ಅಂತೇಳಿ ತಿರುಗಿ ಬರುವಂಥ ಸಮಯದಲ್ಲಿ ನಾನು ಚರ್ಚಿಗೆ ಹೋಗಲಿಕ್ಕೆ ಅನುಕೂಲವಾಯಿತು. ಯಾವ ರೀತಿಯಾಗಂದರೆ ನಮ್ಮ ಮನೆ ಪಕ್ಕದಲ್ಲೇ ಚರ್ಚಿದೆ. ಆ ಚರ್ಚು ಆರಾಧನೆ ನಡೀತಾ ಇತ್ತು. ಅವ್ರ ಮಗನೂ ಅಂದರೆ ಆ ಪಾಸ್ಟರ್ ಅವ್ರ ಮಗ ಡೇವಿಡ್ ಅಂತೇಳಿ ಅವರು ಬೇರೆ ಕಡೆ ಓದ್ತಾಯಿದ್ರು, ಬಟ್ ಚಿಕ್ಕವನಿಂದ ಪರಿಚಯ ಇದೆ. ಆ ಅನುಕೂಲದಿಂದ ನಾನೇನು ಮಾಡಿದೆ ಅಂದರೆ ಚರ್ಚಿನ ಹತ್ರ ಹೋದೆ. ಅವತ್ತು ಶನಿವಾರ ದಿನ ಚರ್ಚಿನ ಹತ್ರ ಹೋಗಿದ್ದೀನಿ. ಆ ಚರ್ಚ್ ದಾಟಿ ನಮ್ಮ ಮನೆಗೆ ಹೋಗಬೇಕು. ಈಗ ಚರ್ಚಿನ ಹತ್ರ ಬಂದು ನಿಂತಿದ್ದೀನಿ, ಮನೆಗೆ ಹೋಗಲಿಕ್ಕೆ ಧೈರ್ಯ ಇಲ್ಲ. ಹೋದರೆ ಅವರು ನನ್ನ ಹೊಡಿತಾರೆ. ಚರ್ಚಿನ ಮೆಟ್ಲುಗಳ ಮೇಲೆ ಕೂತ್ಕೊಂಡು ಆಲೋಚನೆ ಮಾಡ್ತಾಯಿದ್ದೀನಿ, ಹೋಗ್ಲಾ ಬೇಡ, ಮನೆಗೆ ಹೋದರೆ ನನ್ನ ಸಾಯಿಸ್ತಾರೇನೋ, ಬಡಿತಾರೇನೋ, ಏನು ಮಾಡ್ತಾರೋ ಅನ್ನೋದು ಭಯ. ಇನ್ನೊಂದು ಕಡೆ ಮತ್ತೆ ಎಲ್ಲಿಗಾದರೂ ಹೋಗ್ಬಿಡು ಅನ್ನಿಸ್ತಾ ಇದೆ. ಚರ್ಚಿನ ಇದರಲ್ಲಿ ಕೂತ್ಕೊಂಡು ಆಲೋಚನೆ ಮಾಡಿದ್ದೀನಿ. ಒಂದು ಸಾರಿ ಚರ್ಚಿನ ಬಾಗಿಲು ಕಡೆ ತಿರುಗಿ ನೋಡಿದೆ, ಚರ್ಚ್ ಬಾಗಿಲು ಹಾಕಿರಲಿಲ್ಲ. ಪಾಸ್ಟರ್ ಅವರು ಎಲ್ಲಿಗೂ ಮೀಟಿಂಗ್ ಹೋಗಿದ್ದಾರೆ. ಪಾಸ್ಟರ್ ಅವರ ಊರು ಯಾವುದಂತಂದರೆ ಆಂಧ್ರ, ಅವ್ರದ್ದು ರಾಜಮಂಡ್ರಿ. ಪಾಸ್ಟರ್ ಆರೋನ್ ಅಂತೇಳಿ ಅವರು, ಇವರೊಬ್ಬರೇ ಇದ್ದಾರೆ. ಅವತ್ತು ಫ್ಯಾಮ್ಲಿ ಎಲ್ಲರೂ ಆಂಧ್ರಕ್ಕೆ ಹೋಗಿದ್ದಾರೆ. ಅದು ಬೇಸಿಗೆ ಕಾಲ. ಇವರು ಮಾತ್ರ ಇದ್ದಾರೆ. ಇವರು ಎಲ್ಲಿಗೂ ಪ್ರೇರಿಗೆ ಹೋಗಿದ್ದಾರೆ, ಯಾವುದೋ ಊರಿಗೆ ಹೋಗಿದ್ದಾರೆ. ಅದೇ ಕೀಲಿ ಹಾಕಿರಲಿಲ್ಲ. ನಾನೇನು ಮಾಡಿದೆ, ಚರ್ಚ್ ಅದು ಕೀ ತೆಗೆದು ಒಳಗಡೆ ಹೋದೆ. ಅಂದರೆ ಜಸ್ಟ್ ಇದು ಮಾಡಿದ್ರೆ ಅಷ್ಟೇ. ನಾನು ಒಳಗಡೆ ಚರ್ಚಿನ ಒಳಗಡೆ ಹೋಗ್ಬಿಟ್ಟೆ. ಈಗ ಪ್ರಸ್ತುತ ನಾನು ಅಲ್ಲಿ ಅಣ್ಕೊಂಡಿದ್ದೀನಿ, ಬಚ್ಚಿಟ್ಕೊಂಡಿದ್ದೀನಿ. ಯಾಕಂತಂದರೆ ಮನೆಗೆ ಹೋಗಲಿಕ್ಕೆ ಭಯದಿಂದ. ಸಾಯಂಕಾಲ 7, 8, 9 ಆಗ್ತಾಯಿದೆ, ಧೈರ್ಯ ಸಾಲ್ತಾ ಇಲ್ಲ. ಒಳಗಡೆ ಚರ್ಚಿನ ಒಳಗಡೆ ಇದ್ದೀನಿ. ನಾನು ಊಟ ಮಾಡಿ ಸರಿಯಾಗಿ ಒಂದು 4 ದಿನ ಆಯಿತು, ಊಟ ಮಾಡಲಿಲ್ಲ. ಅವಾಗ ಚರ್ಚಿನೊಳಗಿದೆ, ಹಸಿವೆ ಆಗ್ತಾಯಿದೆ. ಚರ್ಚಿನ ಪಕ್ಕದಲ್ಲಿ ಒಂದು ಬೋರ್ವೆಲ್ ಇದೆ, ಉಪ್ಪು ನೀರಿನ ಬೋರ್ವೆಲ್. ಅದು ಕುಡ್ದಿನಿ, ಇನ್ನೂ ಹೊಟ್ಟೆ ನೋವು ಭಯಂಕರ ಸ್ಟಾರ್ಟ್ ಆಗಿಬಿಡ್ತು. ಚರ್ಚ್ ಒಳಗಡೆ ಇದ್ದೀನಿ, ಅಳು ಬರ್ತಾ ಇದೆ, ಕಣ್ಣಲ್ಲಿ ನೀರು ಸುರಿತಾ ಇದೆ. ಹೋದರೆ ಏನು ಮಾಡ್ತಾರೋ, ಹೋಗದೇ ಇದ್ದರೆ ಈ ಹಸಿವು ತಾಳೋಕ್ಕಾಗ್ತಿಲ್ಲ. ಅಂಥ ಸಮಯದಲ್ಲಿ ಸುಮಾರು ಒಂದು 11 ಗಂಟೆ ಆಗ್ತಿರ್ಬೋದು, 10:30, 11 ಗಂಟೆ ಆಗ್ತಿರ್ಬೋದು. ಆ ಟೈಮಲ್ಲಿ ನನಗೆ ಯೇಸು ಸ್ವಾಮಿ ಜ್ಞಾಪಕ ಬಂದರೆ, ನನಗೆ ಯೇಸು ಸ್ವಾಮಿ ಜ್ಞಾಪಕ ಬಂದು ನಾನು ಚರ್ಚಲ್ಲಿರೋದ್ರಿಂದ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದೆ. ಯೇಸು ಸ್ವಾಮಿ, ನೀನು ದೇವರಾಗಿದ್ದರೆ ನಾನು ಏನು ಕೇಳ್ತಿಲ್ಲಪ್ಪ, ಇವತ್ತು ಊಟ ಕೊಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿದೆ. ಇವತ್ತು ಊಟ ಕೊಡಪ್ಪ, ಹಸ್ದಿದ್ದೀನಿ ಅಂಥೇಳಿ ಕಣ್ಣಲ್ಲಿ ನೀರು ಹಂಗೆ ಸುರಿತಾನೇ ಇದೆ. ನೋವು ತಾಳ್ಲಿಕ್ಕೆ ಆಗ್ತಿಲ್ಲ, ಹೊಟ್ಟೆ ನೋವು ಬರ್ತಾಯಿದೆ. ಅಪ್ಪ, ಇದೊಂದು ಹೊತ್ತು ಊಟ ಕೊಡಪ್ಪ ಅಂಥೇಳಿ ಅಳ್ತಾ ಇದ್ದೀನಿ. ಚರ್ಚ್ ಬಾಗಿಲು ತಟ್ಟಲ್ಪಡ್ತು. ಚರ್ಚ್ ಬಾಗಿಲು ತಟ್ಟಿದ ತಕ್ಷಣ ನನಗೆ ಪಾಸ್ಟರ್ ಬಂದ್ರೇನೋ ಅಂಥೇಳಿ ಹೋಗಿ ಮೆಲ್ಲಗೆ ಆ ಬಾಗಿಲು ತೆರೆದು ನೋಡ್ತೀನಿ ರೀ. ನಮ್ಮ ಅಜ್ಜಿ ಕೈಯಲ್ಲಿ ಆ ತಟ್ಟೆಯಲ್ಲಿ ಊಟ ಹಿಡ್ಕೊಂಡು ನಿಂತಿದ್ದಾಳೆ. ಅಜ್ಜಿ ನಾನು ಅಲ್ಲಿದ್ದೀನಿ ಅಂತೇಳಿ ನನ್ನ ಅಜ್ಜಿಗೆ ಗೊತ್ತೇ ಇಲ್ಲ ಅಸಲು. ತಟ್ಟೆಯಲ್ಲಿ ಊಟ ಹಿಡ್ಕೊಂಡು ಬಾಗಿಲಲ್ಲಿ ನಿಂತಿದ್ದಾಳೆ. ಶಾಕ್ ಆಗಿಬಿಡುತ್ತೆ ನನಗೆ. ಹೋಗಿ ನಡುಗುವ ಕೈಯಿಂದಾನೆ ಆ ಪ್ಲೇಟ್ ತೊಗೊಂಡು ತಿನ್ನು ಅಂತೇಳಿ ಹೋಗ್ಬಿಟ್ಲು. ಆ ಪ್ಲೇಟ್ ತೊಗೊಂಡು ಹಸ್ದಿದ್ದೀನಿ, ಬೇಗ ಗಬ ತಿಂತಾಯಿದ್ದೀನಿ. ತಿಂದು ತುಂಬ ಬಳಲಿ ಹೋಗಿದ್ದೀನಿ ನಾನು. ಆವಾಗ ಊಟ ಸಿಕ್ತು, ಒಂಥರ ಪ್ರಾಣ ಒಂದು ನಿತ್ರಣೆಗೆ ಬಂದಂಗೆ ಆಯಿತು. ಹಾಗೆ ಮಲಗಿದ್ದೀನಿ. ಮತ್ತೆ ಒಂದು 5 ಗಂಟೆಗೆ ಸುಮಾರು ಮತ್ತೆ ಬಾಗಿಲು ತಡ್ಬಿಟ್ರು. ಮತ್ತೆ ಯಾರಪ್ಪ ಅಂತೇಳಿ ತೆಗೆದು ನೋಡ್ತೀನಿ, ಪಾಸ್ಟ್ರು. ನಾನು ಮೆಲ್ಲಗೆ ಚರ್ಚಿಂದ ಹೊರಗಡೆ ಹೋಗಿ, ಪಕ್ಕದಲ್ಲಿ ಒಂದು ಬಣಿಮೆ ಇರುತ್ತೆ, ಆ ಚರ್ಚಿನ ಪಕ್ಕದಲ್ಲಿ ಒಂದು ಬಣಿಮೆ ಇರುತ್ತೆ. ಆ ಬಣಿಮೆಯಲ್ಲಿ ಹೋಗಿ ನಾನು ಮಲ್ಕೊಂಡೆ. ಅವತ್ತು ಮಲ್ಕೊಂಡಾಗ ಮಾರನೇ ದಿನ ಭಾನುವಾರ ನಾನು ಸುಮಾರು ಒಂದು 8:30, 9 ಗಂಟೆವರೆಗೆ ಅಲ್ಲೇ ಮಲ್ಕೊಂಡಿದ್ದೀನಿ.
ಭಾನುವಾರ ಜನ ಬರ್ತಾಯಿದ್ದಾರೆ, ಚರ್ಚಿಗೆ ಎಲ್ಲರೂ ಬರ್ತಾಯಿದ್ದಾರೆ. ಬಂದಮೇಲೆ ನನಗನ್ನಿಸ್ತು ಅವತ್ತೇನಂತಂದರೆ, ರಾತ್ರಿ ನಾನು ಪ್ರಾರ್ಥನೆ ಮಾಡಿದರೆ ಯೇಸು ಸ್ವಾಮಿ ಊಟ ಕಳಿಸಿದ್ರಲ್ಲ, ಆ ಕೃತಜ್ಞತೆಗೆ ಹೋಗಿ ನಿಜವಾಗಲೂ ಯೇಸು ಸ್ವಾಮಿ ಪ್ರಾರ್ಥನೆ ಕೇಳುವವನು, ನನಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋಣಂತೇಳಿ ಚರ್ಚಿಗೋದೆ. ಎಲ್ಲ ಹಾಡುಗಳಾಯಿತು, ಹಾಡುಗಳೆಲ್ಲ ಮುಗೀತು. ಫಸ್ಟ್ ಟೈಮ್ ನೀವು ಫಸ್ಟ್ ಟೈಮ್ ಮನೆ ಹತ್ತಿರ ಇದ್ರೂ ಸಹ ಹೋಗಲಿಲ್ಲ ಯಾವತ್ತು ಅಂದರೆ ನೋಡ್ತಾ ಇದ್ದೆ ಅಷ್ಟೇ, ಅವ್ರು ಏನು ಎಲ್ಲ ಮಾಡ್ತಾಯಿದ್ರು ಎಲ್ಲ ನೋಡ್ತಾ ಇದ್ರೆ. ಆದರೆ ಈ ಥರ ಭಕ್ತಿ ಭಾವದಿಂದ ಹೋಗಿ ಕೂತಿದ್ದು ಫಸ್ಟ್ ಟೈಮ್. ಹೋಗಿ ಕೂತಿದ್ದೀನಿ, ದೊಡ್ಡ ಚರ್ಚು. ಹಿಂದುಗಡೆ ಯಾಕಂದ್ರೆ ನನ್ನ ವಸ್ತ್ರಧಾರಣೆ ಸರಿ ಇಲ್ಲ, ನಾನು ತುಂಬ ಕೊಳಕಾಗಿದ್ದೀನಿ, ಎಲ್ಲ ಒಂಥರ ಇದ್ದೀನಿ. ನಾನು ಕಡೆಗೆ ಕೂತಿದ್ದೀನಿ. ಪಾಸ್ಟರ್ ಅವರು ಹಾಡುಗಳಾದ ವರ್ಷಿಪ್ ಮಾಡಿದರು. ಈಗ ವಾಕ್ಯದಲ್ಲಿ ಬಂದರು. ವಾಕ್ಯದಲ್ಲಿ ಬರುವಾಗ ಅವರು ಯೆಶಾಯನ ಬರೆದ ಗ್ರಂಥ 49ನೇ ಅಧ್ಯಾಯ 15ನೇ ವಚನ, ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ಮರೆತಾಳ, ಒಂದು ವೇಳೆ ಮರೆತಾಳು, ನಾನು ನಿನ್ನ ಮರೆಯುವುದಿಲ್ಲ. ಈ ಮಾತು ಒಂದೇ ಸರಿ ನನ್ನ ಹೃದಯಕ್ಕೆ ಹಂಗೆ ಚುಚ್ಚಿದಂಗಾಯ್ತು. ಹೆತ್ತ ತಾಯಿ ತನ್ನ ಮಗುವನ್ನು ಮರಿತಾಳ, ಮರಿಬೋದು, ನಾನು ನಿನ್ನ ಮರೆಯಲ್ಲ, ಮರೆತಿಲ್ಲ. ನಿನ್ನ ತಂದೆ ನಿನಗೆ ಪ್ರೀತಿ ತೋರಿಸ್ದೇ ಇರ್ಬೋದು, ನಿನ್ನ ತಾಯಿ ನಿನಗೆ ಪ್ರೀತಿ ತೋರಿಸ್ದೇ ಇರ್ಬೋದು, ನಾನು ನಿನ್ನ ಮರೆತಿಲ್ಲ, ನಾನು ನಿನ್ನ ಸಂಗಡ ಇದ್ದೀನಿ. ಒಂದೊಂದು ಮಾತುಗಳು ಹೇಳುವಾಗ ಆ ಪಾಸ್ಟರ್ ಹೇಳುವಂಥ ಒಂದೊಂದು ಮಾತು ನನ್ನ ಹೃದಯಕ್ಕೆ ಹಂಗೆ ಚುಚ್ಚಿದಂಗೆ ಇರ್ತಿತ್ತು. ಅದು ನನ್ನ ಜೊತೆನೇ ಮಾತಾಡಿದಂಗಿತ್ತು. ಆ ಮಾತುಗಳು ಹಂಗೆ ನಾನು ಕೇಳುತ್ತಾ ನಿಶಬ್ದವಾಗಿ ಇದ್ದು ಬಿಟ್ಟಿದ್ದೀನಿ. ದೇವರು ತನ್ನ ವಾಕ್ಯದಿಂದ ಮಾತಾಡ್ತಿದ್ರು. ನಿನ್ನ ತಾಯಿ ತೋರಿಸಿದ ಪ್ರೀತಿಗಿಂತ ನನ್ನ ಪ್ರೀತಿ ದೊಡ್ಡದು, ನಿನ್ನ ತಂದೆ ಪ್ರೀತಿಗಿಂತ ನನ್ನ ಪ್ರೀತಿನೇ ದೊಡ್ಡದು. ನಿನಗೆ ಗೊತ್ತಿಲ್ಲ, ನಾನು ನಿನಗೋಸ್ಕರ 2000 ವರ್ಷಗಳ ಹಿಂದೆ ನಾನು ಸತ್ತಿದ್ದೀನಿ. ನಿನಗೆ ಗೊತ್ತಿಲ್ಲ, ನಿನಗಾಗಿ ನಾನು ಪ್ರಾಣ ತ್ಯಾಗ ಮಾಡಿದ್ದೀನಿ. ನನ್ನ ಕೈಗಳಲ್ಲಿ ಮಳೆ ಒಡಿಸ್ಕೊಂಡಿದ್ದೀನಿ, ನನ್ನ ಕಾಳುಗಳಲ್ಲಿ ಮಳೆ ಒಡಿಸ್ಕೊಂಡಿದ್ದೀನಿ. ಯಾಕೆ ಗೊತ್ತಾ? ನಿನಗೋಸ್ಕರನೇ. ನನ್ನ ಒಂದೊಂದು ಈ ರೋಮಗಳು ಎದ್ದು ನಿಂತು ಬಿಡ್ತು. ಹಾಗೆ ಕೇಳ್ತಾ 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 ನನ್ನ ಹೃದಯ ಒಡೆಯಲು ಪಡ್ತು. ಕೇಳ್ತಾ ಇದ್ದೀನಿ ಒಂದೊಂದು ಮಾತು, ನನ್ನ ಹೃದಯ ಮುರಿದಂಗಾಯಿತು. ನಾನೇ ನಿನ್ನ ನಿಜವಾಗಿ ಪ್ರೀತಿ ಮಾಡು. ನಿನ್ನ ಯಾರು ಪ್ರೀತಿ ಮಾಡದೇ ಇದ್ದರೂ ಪರವಾಗಿಲ್ಲ, ನಾನು ಪ್ರೀತಿ ಮಾಡಿದರೆ ಆ ಪ್ರೀತಿ ದೊಡ್ಡದು. ನಿನ್ನ ಎಲ್ಲರೂ ಕೈ ಬಿಟ್ಟಿದ್ದಾರೆ, ನಾನು ನಿನ್ನನ್ನು ಕೈ ಬಿಟ್ಟಿಲ್ಲ ಅಂತ ಹೇಳುವಾಗ ಆಲೋಚನೆ ನನ್ನ ಹೃದಯದಲ್ಲಿ ಒಂಥರ, ನನ್ನ ತಂದೆ ನಾನು ಮಾಡಿದ ದ್ರೋಹ, ನನ್ನ ತಾಯಿ ನಾನು ಬಿಟ್ಟೋದುದು, ನನ್ನ ಮಾವಂದಿರು, ನನ್ನ ಗ್ರಾಮದ ಜನರು, ನನಗೆ ಯಾವಾಗಲೂ ಬರುವಂಥ ಆಲೋಚನೆ ಒಂದೇ, ಏನಂದರೆ ಈ ಮನುಷ್ಯರು ಎಲ್ಲ ಸುಳ್ಳು, ಮನುಷ್ಯರ ಪ್ರೀತಿ ಎಲ್ಲ ಸುಳ್ಳು ಅನ್ನುವಂಥದ್ದು ಗೊತ್ತಾಗ್ಬಿಡ್ತು. ಇವರು ತೋರಿಸುವಂಥ ಪ್ರೀತಿ ಎಲ್ಲ ಸುಳ್ಳು, ಇದೆಲ್ಲ ನಿಜವಾದದ್ದಲ್ಲ, ಮನುಷ್ಯರು ಯಾರೂ ಪ್ರೀತಿ ಮಾಡೋರಲ್ಲ ಅಂತೇಳಿ ನನಗೆ ಗೊತ್ತಾಗ್ಬಿಡ್ತು. ಅವತ್ತು ಯೇಸು ಸ್ವಾಮಿ ನನ್ನ ಜೊತೆ ಮಾತಾಡುವಾಗ ನನ್ನ ಜೀವಿತನೇ ಒಂದು ಕನ್ನಡಿಯಲ್ಲಿ ತೋರಿಸಿದಂಗೆ ಆಗ್ಬಿಡುತ್ತೆ ನನಗೆ. ನಾನಿದ್ದೀನಿ, ನಾನು ನಿನ್ನ ನಡೆಸ್ತೀನಿ, ನಿನ್ನ ನಾನು ಕೈ ಬಿಟ್ಟಿಲ್ಲ, ನಾನು ಪ್ರೀತಿಸ್ತೇನೇ ಇರ್ತೀನಿ. ಈ ಒಂದೊಂದು ಮಾತುಗಳು ಹೇಳುವಾಗ ನನ್ನ ಕಣ್ಣುಗಳು ನೀರು ಹಂಗೆ ಸೋರ್ತಾ ಇದೆ. ಅಳ್ತಾ ಇದ್ದೀನಿ, ಜೋರಾಗಿ ಅಳ್ತಾ ಇದ್ದೀನಿ. ಪಾಸ್ಟರ್ ಅವ್ರು ಪ್ರಸಂಗ ಮಾಡುವಾಗ ಜೋರಾಗಿ ಅಳ್ತಾ ಇದ್ದೀನಿ. ಅವ್ರು ಬಂದು ನನ್ನ ಮೇಲೆ ಹಿಂಗೆ ಕೈ ಇಟ್ಟರು. ಯಾವಾಗಾದರೂ ಅವ್ರು ನನ್ನ ಮೇಲೆ ಕೈ ಇಟ್ಟರು, ಆ ಕ್ಷಣದಲ್ಲಿ ಒಂದು ಅದ್ಭುತವಾದ ಒಂದು ಸ್ಪರ್ಶ ನನಗೆ ಮುಟ್ಟಿದಂಗೆ ಆಯಿತು. ಅಲ್ಲಿವರೆಗೂ ನನ್ನಲ್ಲಿ ಅಡಗಿದ ಎಲ್ಲ ದುರಾತ್ಮಗಳು, ನನ್ನ ಸಾವಿನಡಿಗೆ ನಡೆಸ್ಬೇಕಂತೇಳಿ ನನ್ನ ಜೀವಿತ ಹಂಗೆ ಮಾಡಿದಂಥ ಎಲ್ಲ ದುರಾತ್ಮಗಳು ಬಿಟ್ಟೋದಂಗೆ ನಾನು ಅವತ್ತು ಗ್ರಹಿಸ್ತಿದ್ದೆ. ಅವ್ರು ಯಾವಾಗಾದ್ರೂ ಬಂದು ನನ್ನ ಕೈ ಮೇಲೆ ಅಳಬೇಡ ಅಂಥೇಳಿ ಕೈ ಇಟ್ಟರು, ಎಲ್ಲ ನನ್ನ ಒಳಗಿಂದ ಹಂಗೆ ಹೊರಗಡೆ ಹೋದಂಗೆ ನಾನು ಅವತ್ತು ತಿಳ್ಕೊಂಡೆ. ಅವ್ರು ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು, ನನಗೆ ಧೈರ್ಯವಾಗಿರಿ ಅಂತೇಳಿ ಹೋದರು. ದೊಡ್ಡ ಸಮಾಧಾನ ನನ್ನ ಜೀವಿತದಲ್ಲಿ ಬಂದ್ಬಿಡ್ತು. ನಾನು ಹುಟ್ಟಿ
ಅವತ್ತು ಒಂದು 16 ವರ್ಷ ಇರ್ಬೋದು ನನಗೆ. ಅಲ್ಲಿವರೆಗೂ ನನ್ನ ಜೀವಿತದಲ್ಲಿ ಯಾವತ್ತೂ ನಾನು ಆ ಸಮಾಧಾನ ಅನುಭವಿಸಲಿಲ್ಲ, ಯಾವತ್ತೂ ಆ ಸಮಾಧಾನ ನಾನು ನೋಡಲಿಲ್ಲ. ಹುಟ್ಟಿದಂದಿನಿಂದ ಇಲ್ಲಿವರೆಗೂ ಅಳು, ಕಣ್ಣೀರು, ದುಃಖ, ಜೀವನದ ಮೇಲೆ ಜಿಗುಪ್ಸೆ, ಯಾವಾಗೂ ನೋಡಿದರೂ ಒಂಥರ ಶಾಪಕರವಾದ ಜೀವಿತ ನಂದು. ಅವತ್ತು ಅವ್ರ ಪಾಸ್ಟರ್ ಬಂದು ನನ್ನ ಮೇಲೆ ಕೈ ಇಟ್ಟ ತಕ್ಷಣ ಒಂದು ಸಮಾಧಾನ ನನ್ನ ಹೃದಯದಲ್ಲಿ, ನನ್ನ ಅನುಭವಿಸಲಾರ್ದಂಥ ಸಮಾಧಾನ ನನ್ನೊಳಗೆ ಬಂದ್ಬಿಟ್ಟು ನಾನು ಅವತ್ತು ಗ್ರಹಿಸ್ಕೊಂಡೆ, ಓ ಯೇಸು ಸ್ವಾಮಿಯವರು ದೇವರೇ ಇವರು. ಇಲ್ಲಿದೆ ಇಷ್ಟೊಂದು ಪರಿವರ್ತನೆ ನನ್ನ ಜೀವನದಲ್ಲಿ ಯಾಕೆ. ನಾನು ಅವಾಗ ನಮಾಜಿಗೆ ಹೋಗ್ತಾಯಿದ್ದೆ, ನಮ್ಮ ಮಾವಂದ್ರ ಜೊತೆ ನಮಾಜಿಗೆ ಹೋಗ್ತಾಯಿದ್ದೆ, ನಮ್ಮ ಮಾವಂದ್ರ ಜೊತೆ ಮಸೀದಿಗೆ ಹೋಗ್ತಾಯಿದ್ದೆ. ನಾನು ಶುಕ್ರವಾರ ದಿನ ನಮ್ಮ ಮನೆ ದೇವರು ಮೈಬೂಬ್ ಅಲಿ ಅಂತಾರೆ ಹೇಳ್ತಾರೆ, ಉಪವಾಸ ಇರ್ತಾಯಿದ್ದೆ. ನನ್ನ ಜೀವಿತ ಚೆನ್ನಾಗಿರ್ಬೇಕಂತ ನಮ್ಮ ಅಜ್ಜಿ ಹೇಳ್ಕೊಡುವಂಥ ಎಲ್ಲ ಕಾರ್ಯಗಳು ಮಾಡ್ತಾಯಿದ್ದೆ. ಅಲ್ಲಿವರೆಗೂ ಎಷ್ಟೋ ಮುಸ್ಲಿಮ್ಸ್ರಲ್ಲಿರುವ ದೇವ್ರುಗಳು ನಾನು ನಮಾಜ್ ಮಾಡಿದ್ದೀನಿ, ಎಷ್ಟೋ ದೇವ್ರಿಗೆ ಕೈ ಮುಗಿದಿದ್ದೀನಿ, ಎಷ್ಟೋ ವಾರಗಳು ಉಪವಾಸ ಮಾಡಿದ್ದೀನಿ. ಯಾರು ತೋರಿಸಿದಂಥ ಆ ಸಮಾಧಾನ ಅವತ್ತು ನನಗೆ ಬಂತಂದರೆ ನಿಜವಾಗಲೂ ಯೇಸು ಸ್ವಾಮಿ ಅಪ್ಪ ದೇವರು ನನಗೆ ಪ್ರೀತಿ ಮಾಡೋರು ಸಿಕ್ಬಿಟ್ರು ಅಂತೇಳಿ ನನಗೆ ಅವತ್ತು ಗೊತ್ತಾಗಿತ್ತು. ಸಾಕು ಜೀವಿತ ಅಂದ್ಕೊಂಡು ನೆಮ್ಮದಿಯಿಂದ ಎದ್ದು ನಮ್ಮ ಮನೆಗೆ ಹೋದೆ. ಪ್ರಿಯ ವೀಕ್ಷಕರೇ, ಇಲ್ಲಿವರೆಗೆ ನೀವು ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಪಾಸ್ಟರ್ ಡೇವಿಡ್ ಬಕ್ಷರ್ ಆಲಿ ಅವರ ಅನುಭವ ಸಾಕ್ಷಿಯನ್ನು ಕೇಳ್ತಾ ಇದ್ದೀರಾ. ಇನ್ನೂ ಅವರ ಸಾಕ್ಷಿ ಇದೆ, ಅದನ್ನು ಮುಂದಿನ ವಾರದಲ್ಲಿ ನಾವು ಕೇಳಲಿಕ್ಕಿದ್ದೇವೆ. ನೀವು ತಪ್ಪದೇ ವೀಕ್ಷಿಸಿ ಆಶ್ರಯ TV. ವಂದನೆಗಳು.